ಕರ್ನಾಟಕ ಇತಿಹಾಸ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಸ್ವಾಗತ. ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ 67ನೇ ಕಾರ್ಯಕ್ರಮದ ಈ ದಿನದ ಉಪನ್ಯಾಸ ಕರ್ನಾಟಕ ಇತಿಹಾಸಕ್ಕೆ ಶ್ರೀ ಸೇಡಿಯಾಪು ಕೃಷ್ಣ ಭಟ್ಟರ ಕೊಡುಗೆ ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ನೀಡಲಿದ್ದಾರೆ ಪ್ರೊಫೆಸರ್ PN ನರಸಿಂಹಮೂರ್ತಿ, ಪ್ರಸಿದ್ಧ ವಿದ್ವಾಂಸರು, ನಿವೃತ್ತ ಪ್ರಾಧ್ಯಾಪಕರು, ಮಂಡ್ಯ. ಶ್ರೀಯುತರು 1/6/1940 ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಜನಿಸಿದರು. ಆರಂಭಿಕ ಶಿಕ್ಷಣವನ್ನು ಪಿರಿಯಾಪಟ್ಟಣದಲ್ಲಿ, ಕಾಲೇಜು ಶಿಕ್ಷಣವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿ ಪ್ರೊಫೆಸರ್ ಆನೆ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಜೈನಿಸಮ್ ಇನ್ ಕೋಸ್ಟಲ್ ಕರ್ನಾಟಕದ ಕರಾವಳಿಯಲ್ಲಿ ಜೈನ ಧರ್ಮ ಎಂಬ ವಿಷಯದಲ್ಲಿ ಸಂಶೋಧನೆ ಕೈಗೊಂಡು 1983ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಪಡೆದರು. ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ, ಇಲಾಖಾ ಮುಖ್ಯಸ್ಥರಾಗಿ 3 ದಶಕಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಉಡುಪಿಯ MGM ಕಾಲೇಜಿನಲ್ಲಿ 1988ರವರೆಗೆ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಖ್ಯಾತ ಸಂಶೋಧಕ, ಇತಿಹಾಸಕಾರರು ಆದ ಡಾಕ್ಟರ್ S. ಶ್ರೀಕಂಠ ಶಾಸ್ತ್ರಿ ಅವರ ಬಳಿ ಪ್ರಾರಂಭಿಕ ತರಬೇತಿ, ಖ್ಯಾತ ಶಾಸನ ತಜ್ಞ ಡಾಕ್ಟರ್ KV ರಮೇಶ್ ಬಳಿ ಶಾಸನ ಅಧ್ಯಯನದ ಮಾರ್ಗದರ್ಶನ, ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ 400ಕ್ಕೂ ಹೆಚ್ಚು ಶಿಲಾಶಾಸನಗಳ ಶೋಧನೆ, ಜೈನ ರಾಜಕೀಯ ಧಾರ್ಮಿಕ ವಿಚಾರ ಕುರಿತ ಹೊಸ ಬೆಳಕು ಚೆಲ್ಲುವ ಕಾರ್ಯ, ಕಾರ್ಕಳ, ನಗರೆ, ಹೊನ್ನಕಂಬಳಿ ಇತ್ಯಾದಿ ರಾಜವಂಶಗಳ ಮತ್ತು ಅವರ ಕಾಲದ ಬಗ್ಗೆ ಬೆಳಕು ಚೆಲ್ಲುವ ಸಂಶೋಧನೆ ನಡೆಸಿದ್ದಾರೆ. ಇಷ್ಟೆಲ್ಲ ಅನುಭವವನ್ನು ಗಳಿಸಿದ ಇವರು ಹಲವು ದತ್ತಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಖುಷಿ ಹರಿದಾಸ ಭಟ್ಟ ಮೆಮೋರಿಯಲ್ ಲೆಕ್ಚರ್ ಬಾಂಬೆ, ದೇಜಗೋ ಎಂಡೋಮೆಂಟ್ ಲೆಕ್ಚರ್ ಛತ್ತೀಸ್ಗಢ, KV ರಮೇಶ್ ಮೆಮೋರಿಯಲ್ ಲೆಕ್ಚರ್ ಧರ್ಮಸ್ಥಳ. ಇವರ ಸಾಧನೆಗಳನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಸಂದಿವೆ. ಪೊಳಲಿ ಸೀನಪ್ಪ ಹೆಗ್ಗಡೆ ಪ್ರಶಸ್ತಿ, ಶಾಸನತಜ್ಞ ಬಾರಾ ಗೋಪಾಲ್ ಪ್ರಶಸ್ತಿ, ಕುಂದಶ್ರೀ ಪ್ರಶಸ್ತಿ ಅವುಗಳಲ್ಲಿ ಮುಖ್ಯವಾದವು. ಶ್ರೀಯುತರು ಈ ದಿನ ಕರ್ನಾಟಕ ಇತಿಹಾಸಕ್ಕೆ ಶ್ರೀ ಸೇಡಿಯಾಪು ಕೃಷ್ಣ ಭಟ್ಟರ ಕೊಡುಗೆ ಎಂಬ ವಿಷಯ ಕುರಿತು ತಮ್ಮ ವಿಚಾರವನ್ನು ಮಂಡಿಸಬೇಕೆಂದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಕನ್ನಡ ರಾಜ್ಯೋತ್ಸವ ದಿನದಂದೇ ಕನ್ನಡದ ಧೀಮಂತ ವ್ಯಕ್ತಿಯೊಬ್ಬರ ಬಗ್ಗೆ ಮಾತನಾಡಬೇಕಾಗಿ ಬಂದಿರುವುದು ಒಂದು ಯೋಗಾಯೋಗ. ಈ ಸುಯೋಗವನ್ನು ಕರುಣಿಸಿರುವ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಈಗ ಪರಿಚಯಿಸಬೇಕಾದ ವ್ಯಕ್ತಿ ಕರ್ನಾಟಕದ ಕರಾವಳಿಯವರಾದ್ದರಿಂದ ಅತ್ತ ಕಡೆ ಗಮನ ಹರಿಸುತ್ತೇನೆ. ಕರ್ನಾಟಕದ ಕರಾವಳಿ ಎಂದ ಕೂಡಲೇ ನಮ್ಮ ಕಣ್ಣೆದುರು ನಿಲ್ಲುವ ದೃಶ್ಯ ರೋಮಾಂಚನಗೊಳಿಸುವಂತಹದ್ದು. ಒಂದು ಕಡೆ ಮುಗಿಲೆತ್ತರಕ್ಕೆ ಏರಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿ, ಇನ್ನೊಂದೆಡೆ ಭೋರ್ಗರೆಯುವ ಕಡಲು. ಈ ಎರಡರ ನಡುವೆ ದಟ್ಟ ಅರಣ್ಯದಿಂದ ಕೂಡಿದ ಬೆಟ್ಟ ಗುಡ್ಡಗಳು, ಅಲ್ಲಿ ಹುದುಗಿಕೊಂಡಿರುವ ಕಿರಿದಾದ ಬಯಲು, ಇವುಗಳನ್ನು ಛೇದಿಸಿ ಓಡುವ ಅಪಾರ ಸಂಖ್ಯೆಯ ನದಿ ತೊರೆಗಳು. ಪ್ರಕೃತಿ ರಮ್ಯತೆಯನ್ನು ಆಸ್ವಾದಿಸುವವರಿಗೆ ಇದು ಸ್ವರ್ಗ ಸಮಾನ. ನಾಡಿನ ಬಹುತೇಕ ಸ್ಥಳಗಳು ಕಣ್ಣು ಬಿಡುವ ಮೊದಲೇ ಇದು ಬಹುಭಾಷಾ ಸಂಸ್ಕೃತಿಯ ನೆಲೆಯಾಗಿತ್ತು. ವಿದೇಶಿಯರಿಗೆ ಕನ್ನಡ ನಾಡು ಪರಿಚಯವಾದ್ದು ಈ ಭಾಗದಿಂದ. ಇಂದು ಅತ್ಯಾಧುನಿಕ ನಾಗರಿಕತೆಯ ಸುಖವನ್ನು ಹೊಂದಿರುವ ಇಲ್ಲಿಯ ಸಮಾಜದ ಅಂತಃಸತ್ವ ಇರುವುದು ಪ್ರಾಚೀನವಾದ ನಂಬಿಕೆ, ಆಚಾರಗಳಿಂದ. ಇದರ ಭದ್ರ ಬುನಾದಿ ಹೊಂದಿದ್ದ ಮಹನೀಯರೇ ಇಂದಿನ ಕಥಾನಾಯಕರು. ಅವರೇ ಸೇಡಿಯಾಪು ಕೃಷ್ಣ ಭಟ್ಟ ಎಂಬ ಹೆಸರಿನಿಂದ ಕನ್ನಡ ಸಾರಸ್ವತ ಲೋಕದಲ್ಲಿ ಉಳಿದಿರುವವರು. ನನ್ನ ಸಹೋದ್ಯೋಗಿ ಮಿತ್ರರಾದ ಶ್ರೀ M. ರಾಮಚಂದ್ರ ಅವರು ಗುರುದರ್ಶನಕ್ಕಾಗಿ ಆಗಿಂದಾಗ್ಗೆ ಮಣಿಪಾಲಕ್ಕೆ ಹೋಗುತ್ತಿದ್ದರು. ಒಮ್ಮೆ ನನ್ನನ್ನು ಕರೆದುಕೊಂಡು ಹೋಗಿ ಸೇಡಿಯಾಪು ಅವರಿಗೆ ಪರಿಚಯಿಸಿದರು. ಇದು ನಡೆದದ್ದು ಸುಮಾರು 1971-72 ನಡುವೆ. ಆಗ ಉದಯವಾಣಿ ಪತ್ರಿಕೆಯಲ್ಲಿ ಸರಣಿ ರೂಪದಲ್ಲಿ ಪ್ರಕಟವಾಗುತ್ತಿದ್ದ ಅವರ ಒಂದು ಲೇಖನದ ಬಗ್ಗೆ ನನ್ನ ಗಮನ ಸೆಳೆದರು. ಆ ಲೇಖನವನ್ನು ನಾನು ಕುತೂಹಲದಿಂದ ಓದುತ್ತೇನೆ ಎಂದು ತಿಳಿಸಿದೆ. ತುಳುವ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೆಲ ಹೊಸ ವಿಚಾರಗಳಿವೆ ಎಂದೆ. ಅಂದರೆ ನೀವು ನನ್ನ ಲೇಖನಗಳನ್ನು ಓದಿದ್ದೀರಿ ಎಂದಾಯ್ತು ಎಂದರು.
ಅಲ್ಲಿಗೆ ನಮ್ಮ ಮೊದಲ ಭೇಟಿಯ ಸಮಯ ಮುಗಿಯಿತು. ಕೆಲ ಸಮಯದ ನಂತರ ಇನ್ನೊಮ್ಮೆ ಶ್ರೀರಾಮಚಂದ್ರರು ನನ್ನನ್ನು ಅವರಲ್ಲಿಗೆ ಕರೆದುಕೊಂಡು ಹೋದರು. ಓಹೋ, ನಿನ್ನೊಂದಿಗೆ ಇತಿಹಾಸದವರು ಬಂದಿದ್ದಾರೆ ಎಂದು ನಗೆಯಾಡಿ ಸ್ವಾಗತಿಸಿದರು. ಇದೊಂದು ಸ್ನೇಹಪೂರ್ಣ ನಗೆಯಾಗಿತ್ತು. ಅಂದು ಅವರು ಬರೆದಿದ್ದ ಇನ್ನೊಂದು ಲೇಖನದ ಹಸ್ತಪ್ರತಿಯನ್ನು ನನ್ನ ಕೈಗಿತ್ತು. ಅದರ ಸಾರಾಂಶವನ್ನು ಅವರೇ ಹೇಳಿದರು. ಇಲ್ಲಿಯ ಇತಿಹಾಸಕ್ಕೆ ಈ ತೆರನಾದ ಚಿಂತನೆಯನ್ನು ಇದುವರೆಗೆ ಯಾರೂ ಮಾಡಿಲ್ಲ ಎಂದೆ. ಹಾಗಾದರೆ ಇದರಲ್ಲಿ ಸತ್ವ ಇದೆ ಎಂದಾಯಿತು ಎಂದು ಪ್ರತಿಕ್ರಿಯಿಸಿದರು. ಮಹತ್ತಾದ ವಿಷಯದ ಚಿಂತನೆಯತ್ತ ದೂಡುವ ಶಕ್ತಿ ಇವರ ಮಾತಿನಲ್ಲಿದೆ ಎಂಬ ಅರಿವು ನನಗಾಯಿತು. ಜಟಿಲವಾದ ಇತಿಹಾಸ ಸಮಸ್ಯೆಗಳಿಗೆ ಇವರ ಚಿಂತನೆಯಲ್ಲಿ ಪರಿಹಾರವಿರುವುದನ್ನು ಕಂಡುಕೊಂಡೆ. ಸೇಡಿಯಾಪು ಅವರು ಬಹುಭಾಷಾ ಪಂಡಿತರು ಮತ್ತು ಭಾಷಾಶಾಸ್ತ್ರ ಪ್ರವೀಣರೆಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಇತರೆ ವಿಷಯಗಳನ್ನು ಕುರಿತಾಗಿ ಬರೆಯುವಾಗ ಹೇಗಿರಬೇಕೆಂಬ ಬಗ್ಗೆ ಅವರ ಚಿಂತನೆ ನಿಜಕ್ಕೂ ಆಶ್ಚರ್ಯ ಮೂಡಿಸುವಂತಹದ್ದು. ಗಣಿತ, ಭೌತಾದಿ ವಿಜ್ಞಾನ ವಿಷಯಗಳಿಗೂ ಇತಿಹಾಸಾದಿ ಮಾನವಿಕ ವಿಜ್ಞಾನ ವಿಷಯಗಳಿಗೂ ನಡುವೆ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುವುದನ್ನು ಕಂಡಾಗ ಇವರ ಚಿಂತನೆಯ ಪ್ರಭುತ್ವದ ಅರಿವಾಗುತ್ತದೆ. ಈ ಎಲ್ಲ ತವನಿಧಿಗಳನ್ನು ಹೊತ್ತುಕೊಂಡು ಕೆಲವು ದೇಶನಾಮಗಳು ಎಂಬ ಕಿರುಹೊತ್ತಿಗೆಯನ್ನು ರಚಿಸಿದ್ದಾರೆ. ಮಣಿಪಾಲದ ಕನ್ನಡ ಸಂಘವು ಇದನ್ನು 1975ರಲ್ಲಿ ಪ್ರಕಟಿಸಿದೆ. ವಿದ್ವಾಂಸರಾದ ವಿ ಸೀತಾರಾಮಯ್ಯನವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮನುಷ್ಯನ ಒಳಗಣ್ಣಿನ ನೋಟವನ್ನು ತೆರೆದಿಡಬಲ್ಲ ಬರಹ ನಿಜವಾಗಿಯೂ ಸತ್ವಯುತವಾದುದು. ಅದು ಚಿರ ನೂತನವಾದುದು. ಇದರೆಡೆಗೆ ನಮ್ಮ ಮನಸ್ಸನ್ನು ಸೆಳೆಯಬಲ್ಲ ಲೇಖಕ ನಿಜದ ಅರ್ಥದಲ್ಲಿ ಗುರುವಾಗುತ್ತಾನೆ, ಲೋಕಗುರುವೂ ಆಗುತ್ತಾನೆ. ಸೇಡಿಯಾಪು ಕೃಷ್ಣ ಭಟ್ಟರು ಈ ಅರ್ಥದಲ್ಲಿ ಲೋಕಗುರುವಾಗಿದ್ದಾರೆ. ಕೆಲವು ದೇಶನಾಮಗಳು ಗ್ರಂಥದಲ್ಲಿ 2 ದೀರ್ಘ ಲೇಖನಗಳಿವೆ. ಮೊದಲನೆಯದು ತುಳು ಶಬ್ದಾರ್ಥ ಮತ್ತು ಚೇರ ಕೊಂಕಣ ಸಂಶೋಧನೆಯ ಉತ್ತುಂಗದ ಚೇರ ಕೊಂಕಣ. ಎರಡನೆಯದು ಪಾಂಡಿ ಮತ್ತು ಪಾಂಡ್ಯ. ಎರಡೂ ಲೇಖನಗಳು ಸಂಶೋಧನೆಯ ಉತ್ತುಂಗದಲ್ಲಿರುವವು. ಇವುಗಳಲ್ಲಿ 2 ರೀತಿಯ ವಿಶೇಷ ಗುಣಗಳು ಬಹಳ ಮಧುರಾತ್ಮಕವಾಗಿ ಕೂಡಿರುವುದನ್ನು ನಾನು ಗುರುತಿಸುತ್ತೇನೆ. ಮೊದಲನೆಯದು ಸಾಹಿತ್ಯಾತ್ಮಕ, ಎರಡನೆಯದು ಇತಿಹಾಸಾತ್ಮಕ. ಇದರ ನಿರೂಪಣಾ ವಿಧಾನ ಪಂಡಿತ ಪರಂಪರೆಯದು. ಇತಿಹಾಸಾದ ವಿಷಯಗಳನ್ನು ಕುರಿತು ಬರೆಯಲು ಭಾಷೆಯನ್ನು ಕೆಲ ವಿದ್ವಾಂಸರು ಹೇಗೆ ಬಳಸುತ್ತಾರೆ ಎಂಬ ಬಗ್ಗೆ ಸೇಡಿಯಾಪು ಬೆಳಕು ಚೆಲ್ಲಿದ್ದಾರೆ. ಭಾಷಾ ವಿಜ್ಞಾನದ ತತ್ವಗಳನ್ನು ಇತಿಹಾಸಾದಿ ಅನುಸಂಧಾನದಲ್ಲಿ ಪ್ರಯೋಗಿಸುವವರ ದೃಷ್ಟಿಯನ್ನು ಮಂಕು ಮಾಡಿ ಅಡ್ಡದಾರಿ ಹಿಡಿಸುವ ಒಂದು ಮಾಯೆ ವಾಂಗ್ಮಯ ವಾತಾವರಣದಲ್ಲಿ ಯಾವಾಗಲೂ ಅಡಗಿರುತ್ತದೆ. ಅದಾವುದೆಂದರೆ ಮಮತ್ವ ಮೂಲವಾದ ಪಕ್ಷಪಾತ. ಇದನ್ನು ಅಭಿಮಾನವೆಂದು ಭಾವಿಸುವುದುಂಟು. ಪಕ್ಷಪಾತವು ಅವಜ್ಞಾ ಮೂಲವೋ ದ್ವೇಷ ಮೂಲವೋ ಆದಾಗ ಅದು ಪೂರ್ವಾಗ್ರಹವೆನಿಸಿಕೊಳ್ಳುತ್ತದೆ. ದೊಡ್ಡ ದೊಡ್ಡ ವಿದ್ವಾಂಸರು ಇದರಿಂದ ಬಾಧಿತರಾಗಿರುವುದು ಅಪೂರ್ವವೇನೂ ಅಲ್ಲ. ಪ್ರತಿಯೊಂದು ವಿಚಾರದಲ್ಲೂ ವೈಜ್ಞಾನಿಕ ದೃಷ್ಟಿ ಇರಬೇಕೆಂಬ ಕೂಗು ಈಗ ಎಲ್ಲ ಕಡೆಗಳಿಂದಲೂ ಕೇಳಿ ಬರುತ್ತಿದೆ. ಆದರೆ ವೈಜ್ಞಾನಿಕ ದೃಷ್ಟಿ ಎಂದರೇನು? ಆ ಭಾವನೆಯ ತಿರುಳೇನು? ಕೇವಲ ತಥೈಕ ನಿಷ್ಠೆ, ಸತ್ಯೈಕ ನಿಷ್ಠೆ ಎಂದರೂ ಸರಿ. ಅಭಿಮಾನ ಮತ್ತು ಮಮತಾದಿಗಳಿಗೆ ಅಲ್ಲಿ ಎಡೆ ಇಲ್ಲ. ಆದರೆ ಈ ದೃಷ್ಟಿ ಜನಪ್ರಿಯವಾಗುವುದು ಕಡಿಮೆ. ಗಣಿತ, ಭೌತಾದಿ ವಿಜ್ಞಾನಗಳಂತೆ ಭಾಷಾ ವಿಜ್ಞಾನವೆಂಬುದು ಪೂರ್ಣತಮ ಪ್ರತ್ಯಕ್ಷವಾಗಬಲ್ಲ ಶಾಸ್ತ್ರವಲ್ಲ. ಇತಿಹಾಸವಂತೂ ಅಲ್ಲವೇ ಅಲ್ಲ. ಇವುಗಳನ್ನು ನಿರ್ಮಿಸುವವರ ಹೊಣೆಗಾರಿಕೆ ಬಹಳ ದೊಡ್ಡದು. ಅವರ ಆಪ್ತತ್ವದ ಮತ್ತು ಆರ್ಜವದ ಅಂದರೆ ಪ್ರಾಮಾಣಿಕತೆಯ ಮೇಲೆ ಅವುಗಳ ಶಾಸ್ತ್ರೀಯತೆ ನಿಂತಿರುತ್ತದೆ. ಈ ಮಾತುಗಳು ಸೇಡಿಯಾಪು ಅವರು ಭಾಷಾಶಾಸ್ತ್ರ, ವಿಜ್ಞಾನ ಮತ್ತು ಜ್ಞಾನಗಳ ಇತಿಹಾಸ ಜ್ಞಾನಗಳ ಸಮ್ಮಿಳನಗೊಂಡಿದ್ದ ವ್ಯಕ್ತಿ ಎಂಬಂತೆ ರೂಪಿಸುತ್ತದೆ. ತುಳು ಶಬ್ದಾರ್ಥ ಮತ್ತು ಚೇರ ಕೊಂಕಣ ವಿವೇಚನೆ. ಇದು ತುಳು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಲೇಖನ. ಇದರಲ್ಲಿ
ತುಳು, ಆಳೋಪ, ಚೇರ ಮತ್ತು ಕೊಂಕಣ ಎಂಬ ಪದಗಳ ಉತ್ಪತ್ತಿ ಮತ್ತು ಅರ್ಥವನ್ನು ಬಹಳ ದೀರ್ಘವಾಗಿ ಚರ್ಚಿಸಿದ್ದಾರೆ. ಯಾವ ಭಾಷೆಯಲ್ಲೇ ಆಗಲಿ ಶಬ್ದಗಳು ಪೂರ್ಣ ರೂಪ ಪಡೆಯುವುದು ಸಾವಿರಾರು ವರ್ಷಗಳ ಮನುಷ್ಯ ಪರಿಶ್ರಮ ಮತ್ತು ಪ್ರಯೋಗಗಳಿಂದ. ಸೃಷ್ಟಿಯಾದ ಪದ ಸರಿಯಾದ ಅರ್ಥ ಪಡೆಯುವುದು ಮನುಷ್ಯನ ದೀರ್ಘಾವಧಿ ಪ್ರಯೋಗಗಳಿಂದ. ಈ ಕ್ರಿಯೆಯನ್ನು ಸಿಡಿಯಾಪ್ ಅವರು ವಿವರಿಸುವ ರೀತಿ ಇಂತಿದೆ. ಯಾವ ಭಾಷೆಯಲ್ಲಾದರೂ ಎಲ್ಲಾ ಶಬ್ದಗಳು ಏಕಕಾಲದಲ್ಲಿ ಹುಟ್ಟಲಾರವು. ಭಾಷೆಯ ಆರಂಭದಲ್ಲಿದ್ದ ಕೆಲವೇ ಶಬ್ದಗಳಿಂದ ಮತ್ತೆ ಮತ್ತೆ ಬೇರೆ ಬೇರೆ ಶಬ್ದ ರೂಪಗಳು ಹುಟ್ಟುತ್ತವೆ. ಮನುಷ್ಯ ತಾನು ಕಂಡ ವಸ್ತುಗಳ ಸ್ವರೂಪವನ್ನು ಎಂದರೆ ಅರ್ಥವನ್ನು ಇತರರಿಗೆ ತಿಳಿಸುವುದಕ್ಕಾಗಿ ಶಬ್ದಗಳನ್ನು ಸೃಷ್ಟಿಸುತ್ತಾನೆ. ಈ ಮೊದಲು ಅವನು ಕಂಡ ವಸ್ತುವಿನ ಸಮಾನ ಗುಣ ಧರ್ಮವುಳ್ಳ ಅಥವಾ ತಜ್ಜನ್ಯವಾದ ವಸ್ತುವನ್ನು ಕಂಡಾಗ ಪೂರ್ವ ಪರಿಚಿತ ವಸ್ತು ಸ್ವರೂಪವನ್ನು ತಿಳಿಸುವ ತನ್ನ ಹಳೆಯ ಶಬ್ದವನ್ನೇ ಒಂದಿಷ್ಟು ವ್ಯತ್ಯಾಸಗೊಳಿಸಿ ಹೊಸ ವಸ್ತು ರೂಪವನ್ನು ತಿಳಿಸುವ ಪ್ರಯತ್ನ ಮಾಡುತ್ತಾನೆ. ಆಗ ಆ ಮೂಲ ಶಬ್ದದಿಂದ ಹೊಸ ಶಬ್ದವೊಂದು ಸಾಧಿತವಾಗುತ್ತದೆ. ಉದಾಹರಣೆಗೆ ತುಳುವಿನ ತಾರಿ, ತಾರೆ. ತಾರಿ ಎಂದರೆ ತಾಳೆ ಮರ, ತಾರೆ ಎಂದರೆ ತೆಂಗಿನ ಮರ. ಹೀಗೆ ಅವನ ಭಾಷೆಯಲ್ಲಿ ಶಬ್ದಗಳು ಬೆಳೆಯುತ್ತಾ ಹೋಗುತ್ತವೆ. ಎಲ್ಲ ಭಾಷೆಗಳ ಕೆಲವು ಶಬ್ದ ಸಮುದಾಯಗಳಲ್ಲಿ ಹೀಗೆ ಒಂದು ಮೂಲ ಶಬ್ದವು ಹಲವು ಶಬ್ದ ರೂಪಗಳನ್ನು ಹುಟ್ಟಿಸುತ್ತಾ ಹೋದ ಹೆಜ್ಜೆ ಗುರುತುಗಳನ್ನು ಗೋಚರಿಸುತ್ತವೆ. ಇದಕ್ಕೆ ಹಸಿರು ಎಂಬ ಪದದ ಹುಟ್ಟು ಮತ್ತು ಬೆಳವಣಿಗೆ ಉದಾಹರಣೆಯನ್ನು ಅವರು ಕೊಡುತ್ತಾರೆ. ಪ್ರಾಕ್ಚಾರಿತ್ರಿಕ ಕಾಲದಲ್ಲಿ ಮಾನವನ ಧ್ವನಿ ಉಚ್ಚಾರಗಳು ಪದಸ್ವರೂಪ ಪಡೆಯುವ ಹಂತದಲ್ಲಿ ಆತ ಹಸಿರನ್ನು ಹೇಗೆ ಕಂಡಿರಬಹುದೆಂಬ ಒಂದು ಊಹಿಸಿಕೊಳ್ಳಿ ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ನೆಲವನ್ನೆಲ್ಲ ಆವರಿಸುತ್ತಿದ್ದ ಹುಲ್ಲು, ಗಿಡ, ಮರ, ಬಳ್ಳಿಗಳನ್ನು ಈತ ವೀಕ್ಷಿಸುತ್ತಿದ್ದ. ಹಸಿ ಹುಲ್ಲು ಮುಂದೆ ಹಸಿರು ಎಂಬ ಪದದ ಉತ್ಪತ್ತಿಗೆ ಕಾರಣವಾಗಿರಬಹುದು ಎಂದು ಹೇಳಿ ಅದಕ್ಕೆ ಕನ್ನಡ ಮತ್ತು ತುಳು ಭಾಷೆಗಳಲ್ಲಿರುವ ಕೆಲವು ಪದಗಳ ಉದಾಹರಣೆಗಳನ್ನು ಕೊಡುತ್ತಾರೆ. ಹಳೆಗನ್ನಡದ ಪಸುರ್ ಹೊಸಗನ್ನಡದಲ್ಲಿ ಹಸುರು ಆಗಿದೆ. ಇದಕ್ಕೆ ಪಚ್ಚೆ ಎಂಬ ರೂಪವೂ ಇದೆ. ತುಳುವಿನಲ್ಲೂ ಪಚ್ಚೆ ಎಂಬ ಪದ ಇದೆ. ಕನ್ನಡದ ಪಸುರ್ ಎಂಬ ಪದಕ್ಕೆ ಸಾಮ್ಯತೆ ಇರುವ ತುಳು ಪದ ಪಜಿರ್. ಇದರ ಅರ್ಥ ಹಸುರು ಹುಲ್ಲು ಅಥವಾ ಹಸಿ ಹುಲ್ಲು. ಹಾಗಾದರೆ ಹಸುರೆಂಬ ಗುಣವಾಚಕವು ಆದಿಕಾಲದಲ್ಲಿ ಹುಲ್ಲು ಎಂಬರ್ಥದ ಶಬ್ದದಿಂದಲೇ ಹುಟ್ಟಿರಬೇಕೆಂದು ತಿಳಿದು ಬರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನೆಲೆಗಟ್ಟಿನಲ್ಲಿ ತುಳು ಶಬ್ದದ ಉತ್ಪತ್ತಿ ಮತ್ತು ಅದರ ಅರ್ಥವನ್ನು ತುಲನಾತ್ಮಕವಾಗಿ ಚಿಂತಿಸಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಖಚಿತವಾದ ಅರ್ಥವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ತುಳು ಎಂಬ ಪದವು ಈಗ ಒಂದು ಭೂಪ್ರದೇಶದ ಮತ್ತು ಅಲ್ಲಿಯ ಜನರು ಆಡುವ ಭಾಷೆಯ ಹೆಸರಾಗಿ ಪರಿಣಮಿಸಿದೆ. ಈ ಬೆಳವಣಿಗೆ ಪ್ರಾಕ್ಚಾರಿತ್ರಿಕ ಕಾಲದಿಂದಲೇ ಆದುದು. ಸಿಡಿಯಾಪ್ ಕೃಷ್ಣ ಭಟ್ಟರು ಈ ನಾಡಿನ ಹೃದಯ ಭಾಗದಿಂದ ಬಂದವರು. ಹಾಗಾಗಿ ಪ್ರದೇಶ ಮತ್ತು ಭಾಷಾಭಿಮಾನಿಗಳಾದ ಸಿಡಿಯಾಪ್ ಅವರು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಚಿಂತನೆ ನಡೆಸಿದ್ದಾರೆ. ಅದರ ಪ್ರಾರಂಭ ಮಾತು ಇಂತಿದೆ. ತುಳು ಎಂಬಿ ಶಬ್ದದ ಮೂಲಾರ್ಥವನ್ನು ಕಂಡುಹಿಡಿಯಲು ಈ ಶತಮಾನದ ಆರಂಭದಿಂದಲೂ ಪ್ರಖ್ಯಾತ ವಿದ್ವಾಂಸರು ಅನೇಕರು ಪ್ರಯತ್ನಿಸಿದ್ದಾರೆ. ಆದರೆ ತೃಪ್ತಿಕರವಾದ ಒಂದು ನಿಗಮನಕ್ಕೆ ಯಾರೂ ತಲುಪಿರುವುದಿಲ್ಲ. ಈ ವಿಚಾರದಲ್ಲಿ ಯಥಾಶಕ್ತಿ ನಾನೂ ಸಮಯ ಕಳೆದಿದ್ದೇನೆ. ಅದರ ಫಲಿತಾಂಶವನ್ನು ಇಲ್ಲಿ ವಾಚಕ ಲೋಕದ ಮುಂದಿಡುತ್ತಿದ್ದೇನೆ. ಒಬ್ಬ ನೈಜ ಇತಿಹಾಸಕಾರ ಮಾಡಬೇಕಾದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಸಿಡಿಯಾಪ್ ಅವರು ಮಾಡಿರುವುದು ಅವರ ಮಾತಿನಿಂದಲೇ ವ್ಯಕ್ತವಾಗಿದೆ. ಅಚ್ಚರಿಯ ಸಂಗತಿ ಎಂದರೆ ಕನ್ನಡದ ಸಾರಸ್ವತ ಲೋಕದ ಪ್ರಕಾಂಡ ಪಂಡಿತವರೇಣ್ಯರಾದ ಸಿಡಿಯಾಪ್ ಅವರು ಇತಿಹಾಸ ಲೋಕವನ್ನು ಪ್ರವೇಶಿಸಿ ಅದನ್ನು ಪ್ರಭುತ್ವಪೂರ್ಣವಾಗಿ ಜಾಲಾಡಿರುವುದು. ಅಂದರೆ ಸಾಹಿತಿಗಳು ಇತಿಹಾಸದ ಬಗ್ಗೆ ಚಿಂತನೆ ನಡೆಸಬಾರದೆಂದೇನೂ ಅಲ್ಲ. ಆದರೆ ಅವರ ಬರೆವಣಿಗೆಯು ಇತಿಹಾಸಕಾರರು ಹೌದು ಎಂದು ಒಪ್ಪಿಕೊಳ್ಳುವಂತಿರಬೇಕಲ್ವೇ? ಮೊದಲಿಗೆ ತುಳು ಶಬ್ದವು ಸಂಸ್ಕೃತ ಮೂಲದಿಂದ ಬಂದದ್ದು ಎಂಬ ಅಭಿಪ್ರಾಯ ಇತ್ತು. ಇದನ್ನು ಆಧಾರ ಸಹಿತವಾಗಿ ಸಿಡಿಯಾಪ್ ತಳ್ಳಿ ಹಾಕಿದ್ದಾರೆ.
ತುಳು ಎಂಬಿ ಶಬ್ದವು ಸಂಸ್ಕೃತ ಮೂಲವೆಂದು ಹೇಳಲು ಆಧಾರವೇ ಇಲ್ಲ ಎಂದರೆ ತಪ್ಪಾಗಲಾರದು. ವಿಶಾಲವಾದ ಸಂಸ್ಕೃತ ಶಬ್ದ ಸಮುದಾಯದಲ್ಲಿ ತೊಳು ತೊಳು ಎಂಬ ಎಂದು ಎಲ್ಲಿಯೂ ಕಾಣುವುದಿಲ್ಲ. ಅದು ದೇಶವಾಚಕವಾದ ಒಂದು ಹೆಸರಾಗಿ ಮಾತ್ರ ಅಲ್ಲಿ ಇದೆ. ತೌಳವ ಎಂಬುದು ಸಂಸ್ಕೃತ ಶಬ್ದ ರೂಪವಾಗಿರುವುದು ನಿಜ, ಆದರೆ ಅದು ವಿಶೇಷಣ ಪ್ರಯೋಜನಕ್ಕಾಗಿ ತುಳು ಎಂಬ ನಾಮದಿಂದ ಸಾಧಿತವಾದ ಶಬ್ದ ಯುರೋಪ್ ಎಂಬುದರಿಂದ ಯೌರೋಪ್ಯ ಎಂದು ಮಾಡಿಕೊಂಡ ಹಾಗೆ ಎಂದು ಸ್ಪಷ್ಟಪಡಿಸುತ್ತಾರೆ. ಉಡುಪಿ ಪರಿಸರದಲ್ಲಿ ಹುಟ್ಟಿಕೊಂಡಿರುವ ಒಂದು ಅಭಿಪ್ರಾಯವನ್ನು ಉದಾಹರಿಸುತ್ತಾ, ಇದೊಂದು ಕಟ್ಟುಕತೆ, ಈ ಕಾಲದಲ್ಲಿ ಆ ಕಥೆಯನ್ನು ಯಾರೂ ನಂಬುವಂತಿಲ್ಲ ಎಂದಿದ್ದಾರೆ. ಕಥೆಯಲ್ಲಿ ಹೇಳಿರುವಂತೆ ತುಲಾ ಎಂಬುದು ತುಳು ಎಂದು ರೂಪಾಂತರಗೊಂಡಿತ್ತೆಂದು ಹೇಳುವುದು ಸಂಭಾವ್ಯವೂ ಅಲ್ಲ ಎಂದು ಹೇಳುವಲ್ಲಿ ಉಡುಪಿಯಲ್ಲಿ ರಾಮಭೋಜ ಎಂಬ ರಾಜ ತುಲಾಭಾರ ಮಾಡಿದ ಎಂಬ ಕಥೆಯನ್ನು ಪರೋಕ್ಷವಾಗಿ ನಮ್ಮ ನೆನಪಿಗೆ ತರುತ್ತಾರೆ. ಕೆಲವರು ಈ ನಾಡು ತಗ್ಗಿನಲ್ಲಿರುವುದರಿಂದ ಸುಸಂಸ್ಕೃತದ ತಳದಿಂದ ತುಳು ಶಬ್ದ ಆಗಿ ಹುಟ್ಟಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಶಾಸ್ತ್ರಬದ್ಧವಾಗಿಲ್ಲ ಎಂಬುದನ್ನು ಶ್ರುತಪಡಿಸುತ್ತಾ, ಅದರ ಸಾಧಿತ ರೂಪವು ಸಂಸ್ಕೃತ ಭಾಷಾ ನಿಯಮಾನುಸಾರವಾಗಿ ತೌಳವ ಎಂದಾಗುವಂತಿಲ್ಲ. ಆದುದರಿಂದ ತಳ ಎಂಬುದರಿಂದಾಗಲಿ ತುಲಾ ಎಂಬುದರಿಂದಾಗಲಿ ತುಳು ಹುಟ್ಟಿತು ಎಂಬ ಮಾತಿನಲ್ಲಿ ಹುರುಳಿಲ್ಲ ಎಂದು ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಪುಷ್ಟೀಕರಿಸಲು ಕೌರವ ಎಂಬುದಕ್ಕೆ ಕುರು, ಪೌರವ ಎಂಬುದಕ್ಕೆ ಕುರು ಹೇಗೆ ಜನಕವೋ ಹಾಗೆಯೇ ತೌಳವ ಎಂದೇ ಇರುವ ಆ ಜನ್ಯ ರೂಪಕ್ಕೆ ತುಳು ಎಂಬುದೇ ಜನಕ ರೂಪ, ಬೇರಾವುದೂ ಅಲ್ಲ ಎಂಬ ಉದಾಹರಣೆ ನೀಡಿದ್ದಾರೆ. ಇಲ್ಲಿ ಸ್ಥಳನಾಮ ಮತ್ತು ಪದನಾಮ ಅಧ್ಯಯನಾರ್ಥಿಗಳು ಪಡೆದುಕೊಂಡಿರಬೇಕಾದ ಶಾಸ್ತ್ರಜ್ಞಾನದ ಬಗ್ಗೆ ಪರೋಕ್ಷ ನಿರ್ದೇಶನವಿದೆ. ಶಾಸ್ತ್ರ ಸಮ್ಮತವಲ್ಲದ ಯಾವುದೇ ಅಭಿಪ್ರಾಯವನ್ನು ಸೇಡಿಯಾಪು ಒಪ್ಪುತ್ತಿರಲಿಲ್ಲ ಎಂಬುದಕ್ಕೆ ಇದು ನಿದರ್ಶನ. ಸೇಡಿಯಾಪು ಅವರು ತುಳ ಶಬ್ದ ನಿಷ್ಪತ್ತಿಯನ್ನು ನಿಖರವಾಗಿ ಕಂಡುಕೊಳ್ಳಲು ಅನುಸರಿಸಿದ ಮಾರ್ಗ ರೋಚಕ, ಅಷ್ಟೇ ಅಲ್ಲ ವೈಜ್ಞಾನಿಕವೂ ಆಗಿದೆ. ವಿಶಾಲವಾದ ಭೂಪ್ರದೇಶದಲ್ಲಿ ಪ್ರಚಲಿತವಾಗಿ ಇರುವ ಭಾಷೆಗಳಲ್ಲಿ ತುಳು ಪದದ ಉಲ್ಲೇಖ ಇದೆಯೇ, ಇದ್ದರೆ ಯಾವ ರೂಪ ಅರ್ಥದಲ್ಲಿ ಇದೆ ಎಂಬುದನ್ನು ಜಾಲಾಡಿ ನಂತರ ತುಳು ಭೂಭಾಗದಲ್ಲಿ ಅದಕ್ಕಾಗಿ ತಡಕಾಡಿದ್ದಾರೆ. ಈ ಚಿಂತನೆಯಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಈ ಬಗ್ಗೆ ಅವರ ಚಿಂತನೆಯ ಸ್ವರೂಪ ಕೆಳಗಿನಂತಿದೆ. ತುಳು ನುಡಿಯ ಒಡಹುಟ್ಟುಗಳಾದ ಕನ್ನಡ ಮೊದಲಾದ ಇತರ ದ್ರಾವಿಡ ಭಾಷೆಗಳಲ್ಲಿಯೂ ತುಳು ಎಂಬುದು ದೇಶವಾಚಕವಾಗಿ ಕ್ವಚಿತ್ ಈ ಭಾಷೆಯ ಹೆಸರಾಗಿ ಗೋಚರಿಸಿರುವುದು ಹೊರತು ಅನ್ಯಥಾ ಪ್ರಯುಕ್ತವಾದುದು ಕಂಡುಬರುವುದಿಲ್ಲ. ಇಲ್ಲಿಯ ಜನರನ್ನು ತುಳುವರೆಂದು ಕರೆದುದುಂಟು. ಅದಕ್ಕೆ ಏತದ್ದೇಶೀಯ ಎಂಬುದಲ್ಲದೆ ಬೇರೆ ಅರ್ಥ ಹುಟ್ಟುವುದಿಲ್ಲ. ಇಲ್ಲಿ ತುಳು ಎಂಬುದು ಒಂದು ಭಾಷೆಯಾಗಿ ಅದನ್ನು ಆಡುವ ಜನರನ್ನು ತುಳುವರೆಂದು ಸಂಬೋಧಿಸಿರುವುದು ನಿಚ್ಚಳವಾಗಿದೆ. ಆದರೆ ಆ ಪದದ ಅರ್ಥ ಮಾತ್ರ ವ್ಯಕ್ತವಾಗುವುದಿಲ್ಲ. ಅದಕ್ಕಾಗಿ ತುಳು ಶಬ್ದದ ಅರ್ಥವನ್ನು ತಿಳಿಯಲು ತುಳು ಭಾಷೆಯಲ್ಲಿಯೇ ಏನಾದರೂ ಆಧಾರವಿದೆಯೋ ಎಂದು ನೋಡಬೇಕು ಎಂದು ಹೇಳುತ್ತಾ ಭಾಷೆಯ ಕಡೆಗೆ ಗಮನ ಹರಿಸುತ್ತಾರೆ. ಈ ಕ್ರಿಯೆಯಲ್ಲಿ ನಮ್ಮನ್ನು ಅವರೊಂದಿಗೆ ಕೊಂಡೊಯ್ಯುತ್ತಾರೆ. ಈ ಗತಿಯಲ್ಲಿ ಎದುರಾಗುವ ತೊಡಕನ್ನು ಅವರು ವಿವರಿಸುವ ಮಾರ್ಗ ವೈಜ್ಞಾನಿಕವಾದ. ತುಳು ಭಾಷೆ ತನ್ನ ಒಡಹುಟ್ಟುಗಳಾದ ಕನ್ನಡ, ತಮಿಳು, ತೆಲುಗುಗಳಷ್ಟೇ ಪುರಾತನ ಭಾಷೆಯಾಗಿರುವುದಾದರೂ ಗ್ರಂಥಸ್ಥವಲ್ಲದುದರಿಂದ ಅದರ ಪುರಾತನ ರೂಪ ಹೇಗಿತ್ತೆಂದು ತಿಳಿಯಲು ನಮಗೆ ಸಾಧನ ಸಂಪತ್ತು ಇಲ್ಲ. ಆಡುವ ಮಾತು ಬದಲಾಗುತ್ತಲೇ ಹೋಗುತ್ತಿರುವುದು ಸ್ವಾಭಾವಿಕ. ಅದು ಗ್ರಂಥ ಭಾಷೆಯಾಗಿಲ್ಲದಿರುವಲ್ಲಿ ವ್ಯತ್ಯಾಸ ಹೊಂದುವ ಸಂಭವ ಅಧಿಕತರ. ಯಾವೊಂದು ಅರ್ಥವನ್ನು ತಿಳಿಸಲು ಒಮ್ಮೆ ಪ್ರಯತ್ನವಾಗುತ್ತಿದ್ದ ಶಬ್ದವು ಕಾಲಾನಂತರದಲ್ಲಿ ಮರೆಯಾಗಿ ಬೇರೊಂದು ಶಬ್ದವು ಅದರ ಸ್ಥಳವನ್ನು ಆಕ್ರಮಿಸಿ ಕುಳಿತುಕೊಳ್ಳುವುದು ಸರ್ವಸಾಮಾನ್ಯ. ಈ ಬದಲಾವಣೆಗೆ ಮುಖ್ಯ ಕಾರಣವು ಪರಭಾಷಾ ಸಂಪರ್ಕ. ಈ ಕಾರಣದಿಂದ ತುಳು ಶಬ್ದಗಳಷ್ಟೇ ಲುಪ್ತವಾಗಿ ಹೋಗಿವೆ ಎಂಬುದರಲ್ಲಿ ಸಂದೇಹವಿಲ್ಲ. ಕರ್ನಾಟಕದ
ಅದರಲ್ಲೂ ಪ್ರಮುಖವಾಗಿ ತುಳುನಾಡಿನ ಪ್ರಾಚೀನ ಇತಿಹಾಸ ಬಲ್ಲವರಿಗೆ ಈ ಮಾತಿನ ಮರ್ಮ ಸರಿಯಾಗಿ ಅರ್ಥವಾಗುತ್ತದೆ. ಈ ಅಭಿಪ್ರಾಯದ ಅರ್ಥ ವ್ಯಾಪ್ತಿ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇಡೀ ದೇಶ ಮತ್ತು ವಿದೇಶಗಳಲ್ಲಿನ ಭಾಷೆಗಳಿಗೂ ಅನ್ವಯವಾಗುತ್ತದೆ. ಅಂದರೆ ಸೇಡಿಯಾಪು ಅವರ ಚಿಂತನೆಗಳು ಕೇವಲ ಒಂದು ಪ್ರದೇಶ ಮತ್ತು ಅದರ ಭಾಷೆಗೆ ಸೀಮಿತ ಎಂದು ಮೇಲ್ನೋಟಕ್ಕೆ ಕಂಡು ಬಂದರೂ ಅದರ ಅಂತಃಸತ್ವ ವಿಶ್ವವ್ಯಾಪಿ ಆಗಿದೆ. ತುಳು ಶಬ್ದದ ಉಗಮವನ್ನು ಕಂಡುಕೊಳ್ಳಲು ತುಳು ಭಾಷೆಯನ್ನೇ ಅವಲಂಬಿಸಿದರೂ ಸೇಡಿಯಾಪು ಅವರು ಭಾಷೆಯನ್ನು ಆಡುವುದರಲ್ಲಿರುವ ಸರಿ ತಪ್ಪುಗಳನ್ನು ಮೊದಲು ಗ್ರಹಿಸತೊಡಗಿದರು. ಬಹುಭಾಷಾ ಪಂಡಿತರಾಗಿದ್ದ ಸೇಡಿಯಾಪು ಅವರಿಗೆ ಈ ಕಾರ್ಯ ಕಷ್ಟವಾಗಲಿಲ್ಲ. ಬಹುಬೇಗ ಈ ಆಡು ಮಾತಿನಲ್ಲಿರುವ 2 ಪ್ರಭೇದಗಳನ್ನು ಗುರುತಿಸಿದರು. ಅದುವೇ ಒಳನಾಡು ತುಳು ಮತ್ತು ಕರೆನಾಡು ತುಳು. ಇವರ ಪ್ರಕಾರ ಕರೆನಾಡು ತುಳು ಬಹುಭಾಷಾ ಪ್ರಭಾವದಿಂದ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ. ಅಂತೆಯೇ ಬ್ರಾಹ್ಮಣರು ಆಡುವ ತುಳು ಸಹ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ. ಒಳನಾಡು ತುಳುವಿನಲ್ಲಿ ಮೂಲ ಸ್ವರೂಪವನ್ನು ಉಳಿದುಕೊಂಡಿದೆ. ಇದಕ್ಕೆ ಮೂಲ ಕಾರಣ ಅನ್ಯ ಭಾಷಾ ಸಂಪರ್ಕ ಅಲ್ಲಿ ಕಡಿಮೆ. ಹಾಗಾಗಿ ಇದನ್ನು ಉದಾಹರಣೆಗಳ ಸಹಿತ ಪ್ರಮಾಣೀಕರಿಸಿದ್ದಾರೆ. ಕನ್ನಡ ಭಾಷೆಯಲ್ಲಿರುವ ಹಲವಾರು ಪ್ರಭೇದಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಾಚೀನ ತುಳುನಾಡಿನ ಪದಗಳ ನಿಷ್ಪತ್ತಿ ಯಾವ ರೀತಿ ಆಗಿರಬಹುದು ಎಂಬುದರತ್ತ ಇವರ ಗಮನ ಹರಿಯಿತು. ಹಸಿರು ಎಂಬ ಪದದ ನಿಷ್ಪತ್ತಿ ಹುಟ್ಟಿ ಫಜೀರ್ ನಿಂದಾಯಿತು ಎಂದು ಹೇಗೆ ನಿರ್ಧರಿಸಿದರೋ ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆಗುತ್ತಿದ್ದ ಘಟನೆಗಳ ಬಗ್ಗೆ ಪ್ರಾಚೀನ ಮಾನವನ ಪ್ರತಿಕ್ರಿಯೆ ಹೇಗಿದ್ದಿರಬಹುದು ಎಂಬುದತ್ರ ಇವರ ಗಮನ ಹರಿಯಿತು. ಆಗ ಇವರ ನೆನಪಿಗೆ ಬಂದುದು ಮಳೆ. ತುಳುವಿನಲ್ಲಿ ಮಳೆಗೆ ಬರ್ಸ ಎನ್ನುತ್ತಾರೆ. ಒಳನಾಡು ತುಳುವಿನಲ್ಲಿ ಬರ್ಸೋ ಆಗಿ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ ಎನ್ನುತ್ತಾರೆ. ವರ್ಷ ಎಂಬ ಸಂಸ್ಕೃತ ಪದಕ್ಕೆ ತುಳುವಿನಲ್ಲಿ ಬರ್ಸ ತದ್ಭವ ರೂಪವಾಗಿದೆ. ಆದರೆ ಬರ್ಸ ಪದ ಹುಟ್ಟುವುದಕ್ಕೆ ಮೊದಲು ಇದ್ದ ಪದ ಈಗ ಲುಪ್ತವಾಗಿದೆ ಎಂಬುದು ಇವರ ಅಭಿಪ್ರಾಯ. ಆದರೆ ಈ ಬಗೆಗಿನ ಶೋಧ ಪ್ರಯತ್ನವನ್ನು ಮಾತ್ರ ಅವರು ನಿಲ್ಲಿಸಲಿಲ್ಲ. ಆಗ ತುಳುನಾಡಿನಲ್ಲಿ ಗುರುತಿಸಲ್ಪಟ್ಟಿರುವ ಋತು ಭೇದಗಳು 2 ಎಂಬುದರತ್ತ ಇವರ ಗಮನ ಹರಿಯಿತು. ಅದರಲ್ಲಿ ಒಂದನ್ನು ಅರೆಗಾಲ ಎಂದು ಇನ್ನೊಂದನ್ನು ಮರಿಯಾಲ ಎಂದು ಕರೆಯುತ್ತಾರೆ. ಮರಿಯಾಲ ಎಂದರೆ ಮಳೆ ಬರುವ ಕಾಲ. ಈ ಪದಗಳು ಬದಲಾವಣೆ ಹೊಂದದೆ ಹಾಗೆ ಉಳಿದುಕೊಂಡು ಬಂದಿದೆ ಎಂಬುದು ಸೇಡಿಯಾಪು ಅವರ ಅಭಿಮತ. ಈ ನೆಲೆಯಲ್ಲಿ ಮಳೆಯ ಬಗ್ಗೆ ತುಳುವಿನ ಪ್ರಾಚೀನ ಪದ ಮರಿ, ಇದು ಬರ್ಸ ಪದಕ್ಕೂ ಮೊದಲು ಇತ್ತು. ಆದರೆ ಸೇಡಿಯಾಪು ಅವರ ಪ್ರಕಾರ ಮರಿಯಾಲ ಪದವು ಪ್ರಾಚೀನ ಕಾಲದಲ್ಲಿ ಆ ರೂಪದಲ್ಲಿ ಇರಲಿಲ್ಲ. ಅದು ಮರೆಯಾಲ ಎಂದಿದ್ದಿರಬೇಕು. ಮರೆ ಎಂಬ ಪದ ತುಳುವಿನಲ್ಲಿ ಇಂದಿಗೂ ರೂಢಿಯಲ್ಲಿದೆ. ಯಾವುದಾದರೂ ಹಸಿಯ ಗಿಡ ಅಥವಾ ಎಲೆಯನ್ನು ಚಿವುಟಿದಾಗ ಅದರಿಂದ ಚಿಮ್ಮುವ ದ್ರವಕ್ಕೆ ಮರೆ ಎಂಬ ಅರ್ಥ ಇದೆ. ಆಕಾಶದಿಂದ ಬೀಳುವ ಮಳೆ ಹನಿಯು ದ್ರವ ರೂಪದಲ್ಲಿ ಇದ್ದಿದ್ದರಿಂದ ಮರೆಯಿಂದ ಮಳೆ ಪದ ಉತ್ಪನ್ನವಾಗಿದೆ ಎಂಬುದು ಸೇಡಿಯಾಪು ಅವರ ನಿರ್ಧಾರ. ಇದು ಬಹಳ ಸಮಂಜಸವಾದ ಅಭಿಪ್ರಾಯ. ಪ್ರಾಚೀನ ಮಾನವನು ಪ್ರಕೃತಿಯೊಂದಿಗೆ ಅವಿನಾಶ ಸಂಬಂಧ ಹೊಂದಿದ್ದ. ಅವನ ಹುಟ್ಟು ಬೆಳವಣಿಗೆಗಳೆಲ್ಲ ಇದರಿಂದ ನಿಯಂತ್ರಣಗೊಂಡಿದ್ದವು. ಈ ನೆಲೆಯಲ್ಲಿ ಮಳೆ ಎಂಬಿ ಅಭಿಪ್ರಾಯ ಸರಿಯಾಗೇ ಇದೆ. ಹಿಂದೆ ಮರೆ ಎಂಬ ಪದದಲ್ಲಿನ ರಕಾರ ಮತ್ತು ಮಳೆ ಎಂಬ ಪದದಲ್ಲಿನ ಲಕಾರವನ್ನು ಸರಿಯಾದ ಅರ್ಥದಲ್ಲಿ ಉಚ್ಚರಿಸುವ ಸಲುವಾಗಿ ರಳ ಕುಳ ಎಂಬ ಶಕಟರೇಫ ಅಕ್ಷರಗಳನ್ನು ಕನ್ನಡ ಮತ್ತು ತುಳು ಭಾಷೆ ಎರಡರಲ್ಲೂ ಉಪಯೋಗಿಸುವ ರೂಢಿ ಇತ್ತು. ಈಗ ಅದು ತಪ್ಪಿ ಹೋಗಿದೆ. ಆದರೆ ಪದಗಳ ಅರ್ಥ ಮಾತ್ರ ಹಾಗೆಯೇ ಉಳಿದಿದೆ ಎನ್ನುವುದನ್ನು ಹಲವಾರು ಉದಾಹರಣೆಗಳ ಸಹಿತ ಸಾದರಪಡಿಸಿದ್ದಾರೆ. ಈ ನೆಲೆಯಲ್ಲೇ ತುಳು ಪದವು ಜಲಸೂಚಕ ವಾಚಕ ಪದದಿಂದ ಜನ್ಯ ಎಂಬ ಅಭಿಪ್ರಾಯವನ್ನು ಸೇಡಿಯಾಪು ಅವರು ನಮ್ಮ ಮುಂದಿಡುತ್ತಾರೆ. ಇಲ್ಲೂ ಸಹ ತುಳು ಎಂಬ 2 ಪ್ರಯೋಗಗಳು ಇರುವುದನ್ನು ತೋರಿಸಿಕೊಡುತ್ತಾರೆ. ಕರೆನಾಡಿನಲ್ಲಿ ತುಳು ಶಬ್ದಗಳಲ್ಲಿ ಸಾಮಾನ್ಯವಾಗಿ ಲಕಾರವು ಲಕಾರವಾಗಿದೆ. ಹಾಗಾಗಿ ಅಲ್ಲಿ ತುಳುವನ್ನು ತುಳು ಎಂದೇ ಉಚ್ಚರಿಸುತ್ತಾರೆ.
ಆದರೆ ಒಳನಾಡಿನ ತುಳುವಿನಲ್ಲಿ ಲಕಾರದ ಪ್ರಯೋಗವೇ ಉಳಿದಿದ್ದು ಭಾಷೆಯನ್ನು ತುಳು ಎಂದೇ ಉಚ್ಚರಿಸುತ್ತಾರೆ. ಇದು ಶುದ್ಧ ಪಾಠ. ಶಾಸನಗಳಲ್ಲಿ ಉಕ್ತವಾಗಿರುವುದು ತುಳು ಎಂಬ ಲಕಾರಯುಕ್ತವ ಶಬ್ದ. ಕನ್ನಡದ ತಳಿ ಎಂಬ ಪದಕ್ಕೆ ಸಂವಾದಿಯಾಗಿ ತುಳುವಿನಲ್ಲೂ ತಳಿ ಎಂಬ ಪದ ಇದೆ. ಇದರ ಅರ್ಥ ದ್ರವ ವಸ್ತುವನ್ನು ಚುಮುಕಿಸುವುದು ಎಂದು. ಇದೇ ರೀತಿಯಲ್ಲಿ ತಿಳಿ ಎಂಬ ಪದಕ್ಕೆ ತುಳುವಿನಲ್ಲಿ ತೆಲಿ ಪದಗಳಿವೆ. ಇದರ ಅರ್ಥ ಧಾನ್ಯವನ್ನು ಬೇಯಿಸಿ ಬಸಿದ ದ್ರವ, ಅನ್ನದ ಗಂಜಿ. ಈ ಪದಗಳೆಲ್ಲ ತುಳು ಪದ ಸಹಿತ ಜಲಾರ್ಥದ ಯಾವುದೋ ಒಂದು ಅಜ್ಞಾತ ಮೂಲದಿಂದ ಹುಟ್ಟಿರಬೇಕೆಂಬುದರಲ್ಲಿ ಸಂಶಯವಿಲ್ಲ. ಹೀಗಿರುವಾಗ ಪ್ರಯೋಗ ಸಂದರ್ಭ ಪರೀಕ್ಷೆಯಿಂದ ತುಳು ಎಂಬ ಪದಕ್ಕೆ ನಾವು ಕಂಡುಕೊಂಡ ಜಲಭರಿತ ಎಂಬ ಅರ್ಥವು ಈ ಶಬ್ದ ಪರಿವಾರ ಪರೀಕ್ಷೆಯಿಂದ ಮತ್ತಷ್ಟು ಸ್ಥಿರವಾದಂತಾಯಿತು ಎಂಬ ಅಭಿಪ್ರಾಯವನ್ನು ಸೇಡಿಯಾಪುರರು ಕೊಡುತ್ತಾರೆ. ದಿವಂಗತ ಗೋವಿಂದ ಪೈಗಳು ತಮಿಳಿನಲ್ಲಿರುವ ತುಳಯಂ ಎಂಬ ಪದಗಳಿಗೆ ಹುಟ್ಟುಹಾಕು, ಮುಳುಗು, ಮುಳುಗಾಡು ಮತ್ತು ನೀರಿನಲ್ಲಿ ಆಡು ಎಂಬ ಅರ್ಥಗಳಿರುವುದನ್ನು ಉದಾಹರಿಸಿ, ಬೆಸ್ತರಿಂದ ತುಂಬಿದ್ದ ಈ ನಾಡಿಗೆ ತುಳು ನಾಡೆಂಬ ಹೆಸರು ಬಂದಿರಬೇಕೆಂದು ಹೇಳುತ್ತಾರೆ. ಅವರು ಅಲ್ಲಿ ರಳ ಕುಳ ಭೇದಗಳನ್ನು ಒಂದಷ್ಟು ನಿಚ್ಚವಾಗಿ ಹೆಚ್ಚು ಲಕ್ಷಿಸಿದ್ದರೆ ಸರಿಯಾದ ಗುರಿಗೆ ತಲುಪುತ್ತಿದ್ದರೆಂದು ನಾನು ನಂಬಿಕೆಯಿಂದ ಹೇಳುತ್ತೇನೆ ಎಂದು ಸೇಡಿಯಾಪ್ ಅವರು ಹೇಳುತ್ತಾರೆ. ಕನ್ನಡದ ರಳವು ಕುಳವಾಗಿ ಪರಿಣಮಿಸುವಂತೆ ತಮಿಳಿನಲ್ಲಿ ಆಗದೇ ಇದ್ದರೂ ಇಂದು ಹಚ್ಚೆಗೆ ಉಳಿದಿರುವುದರಿಂದ ರಳ ಶಬ್ದಗಳಿಗೂ ಕುಳ ಶಬ್ದಗಳಿಗೂ ಅಲ್ಲಿ ಏಕಾರ್ಥವಾಗಲಿ ಜನ್ಮ ಜನಕ ಭಾವಗಳಿಗಾಗಲಿ ಉಂಟಾಗುವುದು ಅಸಾಧ್ಯ. ಹಿಂದೆ ನಾನು ತೋರಿಸಿದಂತೆ ತುಳುವಿನಲ್ಲೇ ರಳವು ರೇಫವಾಗದೆ ಹೊರತು ರಳ ಕುಳಗಳಿಗೆ ಜನ್ಮ ಜನಕವು ತುಳುವಿನಲ್ಲಿಯೂ ಇಲ್ಲ. ಆದ್ದರಿಂದ ತಳ ಮತ್ತು ತುಳೈ ಎಂಬ ತಮಿಳು ಶಬ್ದಗಳು ಏಕಮೂಲದವೆಂಬುದು ಸ್ಪಷ್ಟ. ಇದೇ ಕಾರಣದಿಂದ ತುಳ ಎಂಬ ಶಬ್ದದಲ್ಲಿ ತುಳುವಿನ ಮೂಲವಿದೆ ಎನ್ನುವುದು ಸತ್ಯವಾಗುವಂತಿಲ್ಲ. ಆದರೆ ತುಳಯಂ ಎಂಬ ಈ ಕುಳ ಶಬ್ದಗಳ ಅರ್ಥಕ್ಕೂ ನಾನು ಕಂಡುಕೊಂಡ ತುಳು ಶಬ್ದಾರ್ಥಕ್ಕೂ ನೇರವಾಗಿ ಸಂಬಂಧವಿದೆ. ತುಳೈ ಶಬ್ದದ ಅರ್ಥದಲ್ಲಿರುವ ಜಲ ಸಂಬಂಧವು ನನ್ನ ಪ್ರತಿಪಾದನೆಯನ್ನೇ ಸಮರ್ಥಿಸುವಂತಿಲ್ಲವೇ ಎಂದು ಹೇಳುತ್ತಾರೆ. ಹೀಗೆ ಹೇಳುವಾಗ ತಮಗೆ ತಮಿಳು ಭಾಷೆಯ ಮೇಲೂ ಪ್ರಭುತ್ವ ಮತ್ತು ಇತ್ತು ಎಂಬುದನ್ನು ಸೇಡಿಯಾಪ್ ಅವರು ತೋರಿಸಿಕೊಂಡಿದ್ದಾರೆ. ಹೀಗೆ ಈ ನಾಡಿನಲ್ಲಿ ಹಿಂದೆ ಈ ನಾಡಿನಲ್ಲಿ ತುರುಕಾರರು ಅಂದರೆ ಗೋವಳರು ಅಧಿಕ ಸಂಖ್ಯೆಯಲ್ಲಿ ಇದ್ದರು. ಈ ತುರುವಿನಿಂದ ಅಂದರೆ ಗೋವಿನಿಂದ ತುಳು ಶಬ್ದ ಹುಟ್ಟಿತು ಎಂಬ ಒಂದು ಅಭಿಪ್ರಾಯವಿದೆ. ಈ ವಿದ್ವಾಂಸರನ್ನು ಹೆಸರಿಸದೆ ಅವರ ಅಭಿಪ್ರಾಯವನ್ನು ಆಧಾರ ಸಹಿತವಾಗಿ ಸೇಡಿಯಾಪ್ ಅವರು ಖಂಡಿಸಿದ್ದಾರೆ. ಅವರ ಮಾತಿನ ತುಣುಕು ಇಂತಿದೆ: ಇಂಥ ನಿಮ್ನೋನ್ನತ ಭೂಮಿಗೆ ಮಳೆಗಾಲದಲ್ಲಿ ಮಾಡು ಗೋಡೆಗಳೊಳಗೆ ಅಲ್ಲದೆ ಹೊರಗೆ ಗೋವು ಬದುಕುವುದೇ ಅಸಾಧ್ಯವಾಗ ನಾಡಿಗೆ ಆ ಪುರಾತನ ಕಾಲದಲ್ಲಂತೂ ನಿಬಿಡವಾದ ಕಾಡುಗಳಿಂದ ತುಂಬಿದ್ದ ಈ ಹುಲಿ ಚಿರತೆಗಳ ರಾಜಧಾನಿಗೆ ಬೇಸಿಗೆಯಲ್ಲಿ ಹಸಿ ಹುಲ್ಲು ದುರ್ಲಭವಾಗಿದ್ದು ಕೃಷಿ ಇತ್ತೋ ಇಲ್ಲವೋ ಎಂದಿದ್ದ ಹಿಂದಿನ ಕಾಲದಲ್ಲಿ ನಿಸ್ಸಾರವಾದ ಒಣ ಮುಳಿ ಹುಲ್ಲು ಹೊರತು ಬೈಹುಲ್ಲು ಕೂಡ ಸಿಕ್ಕುವಂತಿಲ್ಲದಿದ್ದ ಈ ಊರಿಗೆ ತುರುಕಾರರು ಹಿಂಡು ಹಿಂಡಾಗಿ ಬಂದು ನೆಲೆಸಿ ಈ ನಾಡನ್ನು ತುರುನಾಡಾಗಿ ಮಾಡಿದರು ಎಂಬ ಉಜ್ವಲವಾದ ಊಹೆಯು ನಿಜವಾಗಿಯೂ ಈ ನಮ್ಮ ಪುರಾತತ್ವ ಸಂಶೋಧನಾ ಯುಗದ ಒಂದು ಚೋದ್ಯವೆಂದೇ ನನ್ನ ಅಲ್ಪಮತಿಗೆ ತೋರುತ್ತದೆ ಎಂದು ಹೇಳ್ತಾರೆ. ಇದು ತುಳುನಾಡಿನ ಭೌಗೋಳಿಕ ಸನ್ನಿವೇಶದ ಆಧಾರದಲ್ಲಿ ಹೇಳಿರುವ ಮಾತು. ಭಾಷಾ ಶಾಸ್ತ್ರ ಪಂಡಿತರಾಗಿ ಅವರು ಈ ಬಗ್ಗೆ ಹೇಳಿರುವ ಮಾತು ಇಲ್ಲಿ ಉಲ್ಲೇಖನೀಯ. ಈ ತುರು ಎಂಬ ಶಬ್ದವು ತುಳು ಎಂದು ರೂಪಾಂತರ ಹೊಂದಿರುವುದು ಆದರೂ ಹೇಗೋ ತುರು ಎಂಬುದು ಮೂಲತಃ ರೇಫ ಶಬ್ದ ಅಲ್ಲ, ಅರ ಶಬ್ದ. ಅದರ ನಿಜ ರೂಪ ತುರು ಎಂದಾಗಿದೆ. ಅರಯುಕ್ತವಾದ ಮೂಲ ಶಬ್ದಗಳು ತುಳುವಿನಲ್ಲಿ ಪಡೆದಿರುವ ರೂಪಗಳನ್ನು ಪರೀಕ್ಷಿಸಿದರೆ
ತುರು ಎಂಬುದು ತುಳುವಾಯಿತು ಎಂದು ಹೇಳುವ ಮಾತಿನಲ್ಲಿ ಅರ್ಥವೇನೂ ಇಲ್ಲವೆಂಬುದು ತಿಳಿಯಲು ಬಾರದಿರುವುದು. ಕೊನೆಯಲ್ಲಿ ಅವರು ಹೇಳುವುದೇನೆಂದರೆ, ಈ ಮೇಲಿನ ವಿವರಗಳನ್ನೆಲ್ಲ ಸಾವಧಾನವಾಗಿ ಪರಿಶೀಲಿಸಿದರೆ ತುಳು ಎಂಬ ಶಬ್ದದ ನಿಜವಾದ ಅರ್ಥವು ಜಲಭರಿತ ಎಂದೇ ಆಗಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಉಳಿಯಲಾರದೆಂದು ನಂಬುತ್ತೇನೆ. ಇದೇ ರೀತಿಯಲ್ಲಿ ಗೋವಿಂದ ಪೈಗಳ ಇನ್ನೊಂದು ವಿಚಾರವನ್ನು ಆಮೂಲಾಗ್ರ ಪರಿಶೀಲಿಸಿ ಅದರ ಸತ್ಯಾಸತ್ಯತೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಸೇಡಿಯಪ್ಪ ಅವರ ಮಾತಿನಿಂದಲೇ ತಿಳಿಯುವುದು ಸೂಕ್ತ. ಅತಿ ಪುರಾತನ ಕಾಲದಿಂದಲೂ ತುಳುನಾಡಿಗೆ ಆಳುವ, ಆಳುವ, ಖೇಡ, ಆಳ್ವ ಖೇಡ ಇತ್ಯಾದಿಯಾಗಿ ಅದೊಂದು ಹೆಸರಿದ್ದಿತೆಂದು ಗ್ರಂಥಾಧಾರ ಹಾಗೂ ಶಾಸನಗಳ ಆಧಾರದಿಂದ ದಿವಂಗತ ಗೋವಿಂದ ಪೈ ತೋರಿಸಿಕೊಟ್ಟಿದ್ದಾರೆ. ಆದರೆ ಅವರು ಮಹಾಶೇಷನೆಂಬರ್ಥವುಳ್ಳ ಸಂಸ್ಕೃತದ ಅಲುಕ ಎಂಬುದರಿಂದಲೂ, ವಿಷ ಎಂಬರ್ಥವುಳ್ಳ ಆಳ ಎಂಬುದರಿಂದಲೂ ಈ ಶಬ್ದ ನಿಷ್ಪತ್ತಿಯನ್ನು ಸಾಧಿಸತೊಡಗಿ ಒಂದಾನೊಂದು ಕಾಲದಲ್ಲಿ ಇಲ್ಲಿ ವಾಸಿಸುತ್ತಿದ್ದವರು ಇರಬೇಕೆಂದು ಭಾವಿಸಲ್ಪಟ್ಟಿರುವ ನಾಗರೆಂಬ ಜನರ ದೇಶ ಎಂಬರ್ಥವನ್ನು ಅದಕ್ಕೆ ಊಹಿಸಿದ್ದಾರೆ. ಮತ್ತೆ ಬಹುಶಃ ಆ ಆಧಾರವು ದುರ್ಬಲವೆಂದು ಕಂಡಾಗ ಇನ್ನೊಂದು ಊಹೆಯನ್ನು ಸಾಧಿಸುವುದಕ್ಕಾಗಿ ಲಾಳ ರಾಳ ಭೇದವನ್ನು ಲೆಕ್ಕಿಸದೆ ತಮಿಳಿನ ಅಳೆವು, ಕನ್ನಡದ ಅಳವೆ, ಆರುವ, ತಮಿಳಿನ ಅರುವಾಳಿ, ಮಳ ಅಂದರೆ ಮಳಲ ದಿಣ್ಣೆ ಅಥವಾ ರೇವು ಇತ್ಯಾದಿ ಶಬ್ದಗಳ ಒಟ್ಟು ಆಧಾರದಿಂದ ಸಮುದ್ರ ತೀರದ ಭೂಮಿ ಎಂಬರ್ಥದಲ್ಲಿ ಯಾವುದೋ ಒಂದು ಪ್ರಾಯ ಆಳುವ ಎಂದು ಇದು ಅವರ ನಿರ್ಮಿತ ಶಬ್ದ. ತುಳುವಿನಲ್ಲೂ ರೂಢವಾಗಿ ಶಬ್ದವು ತಮಿಳಿನ ಚೋಳ ಸಂಸ್ಕೃತದ ಚೋಳ ಆದಂತೆ ಆಳುವ ಎಂದು ಸಂಸ್ಕೃತದಲ್ಲಿ ಪ್ರಯುಕ್ತವಾಯಿತೆಂಬುದಾಗಿ ಹೇಳಿದ್ದಾರೆ. ಆದರೆ ಈ ಹಿಂದೆಯೇ ನಿವೇದಿಸಿದಂತೆ ದ್ರಾವಿಣ ವರ್ಣ ಪಲ್ಲಟಗಳನ್ನು ಊಹಿಸುವಾಗ ರಳಕುಳ ಭೇದಾದಿಗಳನ್ನು ಲಕ್ಷಿಸಿದರೆ ಅದು ಯಥಾರ್ಥದ ಗುರಿಯನ್ನು ಎಂದೂ ತಲುಪುವಂತಿಲ್ಲ. ದಿವಂಗತ ಗೋವಿಂದ ಪೈಗಳು ಹೇಳುವಂತೆ ಆರವ ಎಂದಿದ್ದಿರಬಹುದಾದ ಶಬ್ದವು ಸಂಸ್ಕೃತವಾಗಿ ಆಳುವ ಅಥವಾ ಆಳುವ ಎಂದಾಗಿರಬೇಕೆಂಬುದು ಸಂಭವನೀಯ ಅಲ್ಲ. ಏಕೆಂದರೆ ತುಳುವಿನಲ್ಲಿ ರಳವು ರೇಫವೇ ಆಗುವುದರಿಂದ ಆರುವ ಎಂದು ರೂಢವಾಗಿದ್ದ ಶಬ್ದವು ವಿಕೃತಿ ಹೊಂದಿದ್ದರೆ ಆರುವ ಎಂದೇ ಈ ನಾಡಿನಲ್ಲಿ ಬಳಕೆಗೆ ಬರುತ್ತಿತ್ತು. ಕೊನೆಯಲ್ಲಿ ಇವರು ಹೇಳುವುದೆಂದರೆ, ಆಳ್ವ ಎಂಬ ಕುಲನಾಮವು ಹಲವು ಮನೆತನಗಳಿಗೆ ಈಗಲೂ ಇರುವುದನ್ನು ಎಲ್ಲರೂ ಬಲ್ಲರು. ವಂಶವಾಚಕವಾದ ಈ ಹೆಸರು ಅವರ ಪೂರ್ವಜರಿಗೂ ಆಳುಪ ವಂಶಕ್ಕೂ ಇದ್ದ ಸಂಬಂಧವನ್ನೇ ಸೂಚಿಸುತ್ತದೆ. ಆದುದರಿಂದ ಆಲವ, ಆಳುವ, ಆಲುಪ, ಆಳುಪ, ಆಳ್ವ ಇವುಗಳೆಲ್ಲ ಒಂದೇ ಅರ್ಥದ ಶಬ್ದಗಳೆಂದು ಮೂಲತಃ ಅವು ದೇಶವಾಚಕವೇ ಆಗಿದ್ದು, ದೇಶದ ಹೆಸರು ಆಳುವವರ ಹೆಸರೇ ಆಗುವ ವಿಶ್ವಮಾನ್ಯವಾದ ರೂಢಿಯಂತೆ ವಂಶವಾಚಕಗಳಾಗಿ ಪರಿಣಮಿಸಿದುವೆಂದು ಹೇಳುವುದು ಯುಕ್ತವೂ ಯಥಾರ್ಥವೂ ಆಗಿರುತ್ತದೆಂದು ನನಗೆ ತೋರುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ನಾವು ಕಾಣುವುದು ಸೇಡಿಯಾಪ ಅವರಲ್ಲಿದ್ದ ಬಹುಭಾಷಾ ಪ್ರೌಢಿಮೆ ಮತ್ತು ಆ ಭಾಷೆಗಳ ವ್ಯಾಕರಣ ಮೇಲಿದ್ದ ಹಿಡಿತ. ಒಬ್ಬ ಇತಿಹಾಸಕಾರನಲ್ಲಿ ಇರಲೇಬೇಕಾದ ವಿವೇಚನಾ ಶಕ್ತಿ ಮತ್ತು ಜ್ಞಾನ ಶಕ್ತಿಗಳನ್ನು ಸೇಡಿಯಾಪ ಅವರು ಹೊಂದಿದ್ದರು. ಯಾವುದೇ ವಿಷಯ ಕುರಿತಾಗಿ ಚರ್ಚೆಯನ್ನು ಭಾಷೆ ಮತ್ತು ವ್ಯಾಕರಣದ ದೃಷ್ಟಿಯಿಂದ ಮಾಡಿದ್ದರೂ ಅಲ್ಲಿ ಇತಿಹಾಸದ ಕಿಂಡಿ ತೆರೆಯುತ್ತಿತ್ತು. ಇವರು ಆಳುಪ, ಆಳುಪ, ಆಳ್ವ, ಆಳಪ, ಆಳ್ವ, ಅನುಪ, ಆನುಪ, ಖೇಡ, ಚೇರ, ಕೇರ, ಕೇರಳ, ಕೇರಳ, ಕೊಂಕ, ಕೊಂಕಣ ಇತ್ಯಾದಿ ಶಬ್ದಗಳ ಮೇಲೆ ನಡೆಸಿರುವ ಚಿಂತನೆ ಭಾಷಾಶಾಸ್ತ್ರಜ್ಞರನ್ನೇ ದಿಗ್ಭ್ರಮೆಗೊಳಿಸುವಂತಿದೆ. ಅಲ್ಲಿ ಭಾಷೆ ಇದೆ, ವ್ಯಾಕರಣ ಇದೆ, ಈ ಎರಡರ ಮೂಲವೂ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲೊಂದು ಮೂಲಾರ್ಥದಿಂದೊಡಗೂಡಿದ ಪದಕೋಶ ಇದೆ. ಹಾಗಾಗಿ ಇತಿಹಾಸ ಸಹಿತವಾಗಿ ಹಲವು ಶಾಸ್ತ್ರ ಪ್ರಕಾರಗಳನ್ನು ಪ್ರತಿನಿಧಿಸುವ ಗಣಿಯಾಗಿದೆ.
ಪ್ರಾಚೀನ ಕಾಲದಲ್ಲಿ ಮಾನವ ಯಾವ ರೀತಿಯಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಕಂಡ, ಅದರಿಂದಾಗಿ ತನಗಾದ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸಿದ, ಈ ಕ್ರಿಯೆಯಲ್ಲಿ ಅವನ ಉಚ್ಚಾರ ಹೇಗಿತ್ತು, ಅದು ಮುಂದೆ ಹೇಗೆ ಶಬ್ದ ಅಥವಾ ಪದ ರೂಪ ಪಡೆಯಿತು, ಇತರರ ಸಂಪರ್ಕದೊಂದಿಗೆ ಆ ಶಬ್ದ ಹೇಗೆ ಪರಿಸರಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಕಂಡಿತು, ಈಗ ಆ ಮೂಲ ಶಬ್ದವನ್ನು ತನ್ನ ಮೂಲ ಅರ್ಥದೊಂದಿಗೆ ಎಲ್ಲಿ ಬಳಕೆಯಲ್ಲಿದೆ, ಶಬ್ದಗಳಲ್ಲಿ ಅಕ್ಷರಗಳ ಜೋಡಣೆಯನ್ನು ಅನುಕೂಲ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಬದಲಾವಣೆಗೊಂಡರೂ ಅದರಲ್ಲಿ ಮೂಲ ಸ್ವರೂಪದ ಅರ್ಥ ಉಳಿದಿದೆಯೋ ಎಂಬಿತ್ಯಾದಿ ವಿಷಯಗಳನ್ನು ಆಮೂಲಾಗ್ರವಾಗಿ ಚರ್ಚೆ ಎಲ್ಲವೂ ಸೇಡಿಯಾಪು ಅವರ ಗುಣಧರ್ಮದೊಂದಿಗೆ ಬೆಳೆದು ಬಂದ ಶಕ್ತಿ. ಇದಕ್ಕೆ ಅನ್ಯ ಸರಿಸಾಟಿಯನ್ನು ಹುಡುಕುವುದು ಕಷ್ಟ. ಆಡು ಮಾತಿನ ಭಾಷೆಯಾಗೇ ಬೆಳೆದು ಬಂದ ತುಳು ಎಷ್ಟು ಶ್ರೀಮಂತವಾಗಿದೆ ಎಂಬುದು ಇವರ ಬರಹದಿಂದ ವ್ಯಕ್ತವಾಗಿದೆ. ಇದು ಇವರ ಭಾಷಾ ಮಮಕಾರದಿಂದ ಹುಟ್ಟಿದಿದ್ದು ಎಂದು ಭಾವಿಸಿದರೆ ತಪ್ಪಾಗುತ್ತದೆ. ಇಲ್ಲಿರುವುದು ಅಂತರಾಳದ ಜ್ಞಾನದಿಂದ ಹೊರಹೊಮ್ಮುವ ಸತ್ವಪೂರ್ಣ ಸತ್ಯ ವಿಚಾರ. ಎರಡನೇದಾಗಿ ಪಾಂಡಿ ಮತ್ತು ಪಾಂಡ್ಯ ಲೇಖನವು ಒಂದು ಪ್ರಾಚೀನ ಪದೋನ್ನತ ಕೋಶವನ್ನೇ ಕೊಡುವ ಕಥಾನಕವಾಗಿದೆ. ಇಲ್ಲಿ ಮನುಷ್ಯನ ಬೆಳವಣಿಗೆ, ವ್ಯವಹಾರ ಮತ್ತು ವೃತ್ತಿಗಳ ಸಂಸರ್ಗವನ್ನು ಕಾಣುತ್ತೇವೆ. ಒಂದು ಸೀಮಿತ ಪ್ರದೇಶದಲ್ಲೂ ಒಂದು ಸ್ಥಳದಿಂದ ಇನ್ನೊಂದರಲ್ಲಿ ಭಾಷೆ, ಶಬ್ದ, ಪ್ರಯೋಗಗಳಲ್ಲಾಗುವ ಬದಲಾವಣೆ ಕಾಣುತ್ತೇವೆ. ವಸ್ತುವಿನ ಮತ್ತು ಅದರ ಅರ್ಥ ಒಂದೇ ಆದರೂ ಅದನ್ನು ಹೇಳುವ ರೀತಿಯಲ್ಲಿರುವ ವ್ಯತ್ಯಾಸವನ್ನು ಗಮನಿಸುತ್ತೇವೆ. ಇಲ್ಲಿ ಸ್ಥಳ ಮತ್ತು ವಸ್ತು ಮತ್ತು ವ್ಯಕ್ತಿ ನಾಮಗಳ ಕೋಶವೇ ಕಾಣುತ್ತೇವೆ. ಒಬ್ಬ ನೈಜ ಇತಿಹಾಸ ಕೇವಲ ಭಾಷೆ, ಛಂದಸ್ಸು, ವ್ಯಾಕರಣ ಶಾಸ್ತ್ರಗಳ ಪಂಡಿತರಾಗಿದ್ದರೋ ಅಥವಾ ಅದರೊಂದಿಗೆ ಶ್ರೇಷ್ಠ ಇತಿಹಾಸಕಾರರಾಗಿದ್ದರೋ ಎಂಬ ಅನುಮಾನ ಹುಟ್ಟಿಸುತ್ತದೆ. ಈ ಲೇಖನ ಕೇವಲ ಒಂದು ದೊಡ್ಡ ದೋಣಿಯನ್ನು ನೋಡಿದಾಗ ಉಂಟಾದ ಭಾವನಾ ಲಹರಿಯಿಂದ ಬರೆದಿರುವ ಈ ಲೇಖನದ ಸತ್ವ ಹೇಗಿದೆ ಎಂದರೆ, ಆಷಾಢ ಮಾಸದ ಮೋಡವನ್ನು ನೋಡಿದ ಯಕ್ಷನ ಮನಸ್ಸಿನಲ್ಲಿ ಉಂಟಾದ ಉನ್ಮಾದವನ್ನು ಅನುಭಾವಿಸಿಕೊಂಡು ಕಾಳಿದಾಸ ಮೇಘದೂತ ಕಾವ್ಯ ರಚಿಸಿದಂತಿದೆ. ಉಪಿಮೆಗಳಿಗೆ ಹೆಸರಾದವನು ಕಾಳಿದಾಸ. ಉಪಿಮೆಗಳಿಂದಲೇ ತಮ್ಮ ಬರಹಗಳಿಗೆ ಜೀವ ತುಂಬಿರುವವರು ಸೇಡಿಯಾಪು. ಈ ಸಮೀಕರಣ ಚೋದ್ಯ ಎನಿಸಿದರೂ ಸರಿ ಅಲ್ಲವೇ? ಒಮ್ಮೆ ಕುಂದಾಪುರಕ್ಕೆ ಹೋಗಿದ್ದಾಗ ಅಲ್ಲಿಯ ಕಡಲ ತೀರದಲ್ಲಿ ಒಂದು ದೋಣಿಯನ್ನು ನೋಡಿದರಂತೆ. ಅದರ ಆಕಾರ ಎಲ್ಲ ದೋಣಿಗಳಂತೆ ಇರದಿದ್ದ ಕಾರಣ ಆಸಕ್ತಿಯಿಂದ ಅದರ ಹೆಸರು ಕೇಳಿದರಂತೆ. ದೋಣಿಯಾತ ಪಾಂಡಿ ಎಂದು ಹೇಳಿದನಂತೆ. ಹಾಗೆಂದರೇನು ಎಂದು ಕೇಳಿದಾಗ ಕುಂದಾಪುರ ಭಾಷೆಯಲ್ಲಿ ದ್ವಾಡ್ ದೋಣಿ ಎಂದನಂತೆ. ದೊಡ್ಡ ಎಂಬ ಕನ್ನಡ ಪದ ಸ್ಥಳೀಯ ಭಾಷೆಯಲ್ಲಿ ದ್ವಾಡ್ ಆಗಿದೆ. ಕೋಟಿ, ಪಾಂಡಿ ಎಂಬ ಶಬ್ದಗಳನ್ನು ಪುತ್ತೂರು, ಮಂಗಳೂರುಗಳಲ್ಲಿ ಅನೇಕ ಬಾರಿ ಕೇಳಿದರಂತೆ. ಆದರೆ ಅವುಗಳ ಅರ್ಥ ಏನೆಂಬುದು ತಿಳಿದಿರಲಿಲ್ಲವಂತೆ. ಕೋಟಿಯೋ ಪಾಂಡಿಯೋ ಎಂಬ ನುಡಿಗಟ್ಟನ್ನು ಅನೇಕ ಬಾರಿ ಕೇಳಿದ್ದರಂತೆ. ಹಿರಿಯರಾರಿಗೂ ಅದರ ಅರ್ಥ ತಿಳಿಯದೇ ಇದ್ದುದರಿಂದ ಅದೊಂದು ತಿರಸ್ಕಾರದ ನುಡಿ ಎಂದಷ್ಟೇ ಇವರಿಗೆ ಪರಿಚಯವಾಗಿದೆ. ಪಾಂಡಿಯ ಅರ್ಥ ಗೊತ್ತಾದ ಕೂಡಲೇ ಕೋಟೆಯ ಅರ್ಥವೂ ಇವರಿಗೆ ಆಯ್ತಂತೆ. ಅದು ಸಹ ಊರಿನಲ್ಲಿ ಎಲ್ಲರಿಗೂ ಪರಿಚಯವಿದ್ದ ಒಂದು ರೀತಿಯ ದೋಣಿ ಎಂದು ಹೇಳುತ್ತಾರೆ. ಈ ವಿಶೇಷಣೆ ಇಷ್ಟಕ್ಕೆ ನಿಂತಿದ್ದರೆ ಅದರ ಸ್ವಾರಸ್ಯವೇನೂ ಉಳಿಯುತ್ತಿರಲಿಲ್ಲ. ಸೇಡಿಯಾಪು ಅವರ ತೀಕ್ಷ್ಣ ಬುದ್ಧಿಗೆ ಆಗ ಬಳಕೆಯಲ್ಲಿದ್ದ ನಾನಾ ಪದಗಳು ನೆನಪಿಗೆ ಬಂದವಂತೆ. ಅದರಲ್ಲಿ ಚೋರು ಪಾಂಡಿ ಎಂಬುದನ್ನು ಹೆಸರಿಸುತ್ತಾರೆ. ಕೇರಳದಿಂದ ತುಳುನಾಡಿಗೆ ಬಂದ ಕೆಲಸಕ್ಕಾಗಿ ಬಂದಂತಹ ಕಾರ್ಮಿಕರನ್ನು ನಿರ್ದೇಶಿಸಿ ಕರೆಯುವ ಪದ ಎಂದಷ್ಟೇ ಮೊದಲ ಬಾರಿಗೆ ಇವರಿಗೆ ಗೊತ್ತಾಗಿತ್ತಂತೆ. ಪಾಂಡಿ ಪದದ ಅರ್ಥ ಗೊತ್ತಾದ ಮೇಲೆ ಚೋರು ಪಾಂಡಿ ಪದ ಅರ್ಥವಾಯಿತಂತೆ. ಮಲಯಾಳ ಭಾಷೆಯಲ್ಲಿ ಚೋರು ಎಂದರೆ ಅನ್ನ. ಈ ಕೇರಳಿಗರು ಕೆಲಸಗಾರರಾದ್ದರಿಂದ ಹೆಚ್ಚು ಅನ್ನ ತಿನ್ನುತ್ತಿದ್ದರಂತೆ. ಇದರ ಮೂಲಿಕೆಯ ಸಲುವಾಗಿ ಚೋರು ಪಾಂಡಿ ಹುಟ್ಟಿತಂತೆ. ಪಾಂಡಿ ಎಂಬ ದೋಣಿ ಅಥವಾ ಹಡಗು ಅತಿ ಹೆಚ್ಚು ಸರಕು ಸಾಮರ್ಥ್ಯ ಹೊಂದಿತ್ತಂತೆ. ಈ ನೆಲೆಯಲ್ಲಿ ಪಾಂಡಿಯನ್ನು ಸೇಡಿಯಾಪು ಅವರು ಹೊಟ್ಟೆಬಾಕ ಎಂದು ಹೆಸರಿಸಿದ್ದಾರೆ. ಇದೇ ಆಧಾರದಲ್ಲಿ ಚೋರು ಪಾಂಡಿಯನ್ನು ಹೊಟ್ಟೆಬಾಕರು
ಎಂದು ಅರ್ಥೈಸಿದ್ದಾರೆ. ಒಂದರಲ್ಲಿ ವಸ್ತುಗುಣ ವಿಶೇಷಣೆ ಇದ್ದರೆ ಇನ್ನೊಂದರಲ್ಲಿ ವ್ಯಕ್ತಿಗುಣ ವಿಶೇಷಣೆ ಆಗುತ್ತಿದೆ. ಸಮಾಜದಲ್ಲಿನ ವ್ಯಕ್ತಿಗಳ ಸ್ವಭಾವವನ್ನು ತಿಳಿಯಲು ಇದು ಸಹಕಾರಿ. ಪಾಂಡಿ ಎಂದರೆ ದೊಡ್ಡ ದೋಣಿ ಎಂದರೆ ಹಡಗು ಎಂದು ಗೊತ್ತಾದಾಗ, ಚೋರು ಪಾಂಡಿ ಎಂದರೆ ಅನ್ನ ತುಂಬಿಸುವ ಹಡಗು ಎಂಬುದು ಗೊತ್ತಾಗಿ, ಈ ಪರಿಹಾಸ ವಚನದ ಸ್ವಾರಸ್ಯವೂ ಅದೇ ಮೊದಲಾಗಿ ನನಗೆ ಆಗುವಂತಾಯಿತು ಎಂದು ಅವರು ಹೇಳುತ್ತಾರೆ. ಪಾಂಡಿ ಶಬ್ದದ ಮೂಲ ವಸ್ತು ಅರ್ಥಗಳನ್ನು ಹುಡುಕುತ್ತಾ ಸೇಡಿಯಾಪು ಅವರು ಹಲವಾರು ಸ್ಥಳನಾಮಗಳ ಅಧ್ಯಯನ ಮಾಡಿದ್ದಾರೆ. ಈ ನೆಲೆಯಲ್ಲಿ ತುಳುನಾಡಿಂದ ತಮಿಳುನಾಡು, ಪಾಂಡಿಚೇರಿಯವರೆಗೆ ತಮ್ಮ ಕ್ಷೇತ್ರ ವಿಸ್ತರಿಸಿಕೊಂಡಿದ್ದಾರೆ. ತುಳುನಾಡಿನ ಒಂದು ಸ್ಥಳದ ಉದಾಹರಣೆಯನ್ನು ಇಲ್ಲಿ ವಿವೇಚಿಸಬಹುದು. ನೇತ್ರಾವತಿ ನದಿ ದಂಡೆಯ ಮೇಲೆ ಪಾಣೆಮಂಗಳೂರು ಎಂಬ ಸಣ್ಣ ಊರು ಇದೆ. ಇದನ್ನು ತುಳುವಿನಲ್ಲಿ ಪಾಣೇರ್ ಎಂದು ಕರೆಯುತ್ತಾರೆ. ಇದನ್ನೇ ಬೆಸ್ತರು ಪಾಂಡಿಮಾರ್ ಎಂದು ಕರೆಯುತ್ತಾರೆ. ಸೇಡಿಯಾಪು ಅವರ ಪ್ರಕಾರ ಪಾಂಡಿಮಾರ್ ಎನ್ನುವುದು ಪಾಣೇರ್ ಎಂಬುದರ ಪ್ರಾಚೀನ ರೂಪ. ತುಳುನಾಡಿನಲ್ಲಿ ಒಂದು ವಿಶಿಷ್ಟ ರೀತಿಯ ವಿಶಾಲವಾದ ಗದ್ದೆಯನ್ನು ಮಾರ್ ಎಂದು ಕರೆಯುತ್ತಾರೆ. ಸೇಡಿಯಾಪು ಅವರ ಪ್ರಕಾರ ತಿಮರ್ ಎಂಬುದು ಮಾರ್ ಶಬ್ದದ ಮೂಲ ರೂಪ. ಇದು ದೊರೆಯುವುದು ಒಂದು ಪದದ ಉತ್ತರ ಭಾಗವಾಗಿ ಮಾತ್ರವೇ. ಉದಾಹರಣೆಗೆ ಬಾಕಿಮಾಲ್ ಪ್ಲಸ್ ತಿಮರ್, ಬಾಕಿಮಾರ್. ಈ ನೆಲೆಯಲ್ಲಿ ಪಾಂಡಿ ಪ್ಲಸ್ ತಿಮರ್ ಎಂಬುದು ಪಾಂಡಿಮಾರ್ ಆಗಿದೆ ಎಂದು ಅವರು ಹೇಳುತ್ತಾರೆ. ಈ ಪಾಂಡಿಮಾರ್ಗಳಾದರೆ ಮಳೆಗಾಲದಲ್ಲಿ ನೀರಿನಿಂದ ತುಂಬಿರುತ್ತಿದ್ದವು. ನದಿ ದಂಡೆಯ ಮೇಲಿದ್ದ ಪಾಂಡಿಮಾರ್ಗಳು ಮಳೆಗಾಲದಲ್ಲಿ ನೌಕೆಗಳು ತಂಗುವ ಸುರಕ್ಷಿತ ನೆಲೆಗಳಾಗಿದ್ದವು. ಪಾಂಡಿ ಎಂದರೆ ನೌಕೆ, ಮಾರ್ ತಿಮರ್ ಎಂದರೆ ಮಳೆಗಾಲದಲ್ಲಿ ನೀರಿನಿಂದ ತುಂಬುವ ವಿಶಾಲ ಮತ್ತು ಸಮತಟ್ಟಾದ ಗದ್ದೆ. ಇಲ್ಲಿ ಹಲವಾರು ನೌಕೆ ದೋಣಿಗಳು ಏಕಕಾಲದಲ್ಲಿ ನಿಲ್ಲಲು ಅವಕಾಶ ಇದ್ದುದರಿಂದ ಮಳೆಗಾಲದ ನೌಕಾ ನಿಲ್ದಾಣಗಳಾಗೇ ಇರುತ್ತಿದ್ದವು ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ. ಪಾಂಡಿಮಾರ್ ಎಂಬುದು ಸವೆದು ಪಾಣೇರ್ ಎಂದಾಗಿ ಮೂಲಾರ್ಥವು ಮರೆಯಾದ ಮೇಲೆ ರಸ್ತೆ ಸಾರಿಗೆ ಇಲ್ಲದಿದ್ದ ಹಿಂದಿನ ಕಾಲದಲ್ಲಿ ಜಿಲ್ಲೆಯ ದಕ್ಷಿಣ ಮತ್ತು ಪೂರ್ವ ಭಾಗಗಳಿಂದ ಮಂಗಳೂರಿಗೆ ಸರಕು ಹೇರುವ ಏಕಮಾತ್ರ ನಿಲ್ದಾಣವೂ ಆಗಿದ್ದುದರಿಂದಲೋ ಏನೋ ಮಂಗಳೂರು ಎಂಬ ಶಬ್ದವು ಪಾಣೇರ್ ಎಂಬುದಕ್ಕೆ ಸೇರಿಕೊಂಡು ಪಾಣೆ ಮಂಗಳೂರು ಎಂಬ ಗಂಭೀರವಾದ ನಾಮಧೇಯವನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಪಡೆದು ರೂಢನಾಮವಾಗಿರಬೇಕೆಂದು ಸ್ಪಷ್ಟವಾಯಿತು ಎಂದು ಹೇಳುತ್ತಾರೆ. ಇದೇ ರೀತಿಯಲ್ಲಿ ಸುಳ್ಯ ಮತ್ತು ಕಾಸರಗೋಡು ಪ್ರದೇಶಗಳಲ್ಲಿ ಪಾಂಡ್ಯಾಲ ಎಂಬ ಪದ ರೂಢಿಯಲ್ಲಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಪಾಂಡ್ಯಾಲ ಎಂದರೆ ಬಂದರು. ಸೇಡಿಯಾಪು ಅವರು ಈ ಶಬ್ದವು ಪಾಂಡಿ ಮತ್ತು ಆಲ ಎಂಬೆರಡು ಶಬ್ದಗಳು ಸೇರಿ ರೂಪುಗೊಂಡಿದೆ ಎನ್ನುತ್ತಾರೆ. ಅವರು ಮುಂದುವರಿದು, ಹಾಗಾದರೆ ಈ ಆಲ ಎಂಬುದಕ್ಕೆ ಅರ್ಥವೇನು ಎಂದು ಪ್ರಶ್ನಿಸಿ, ಪಾಂಡ್ಯಾಲ ಎಂಬ ಶಬ್ದದ ಪ್ರಯೋಗವನ್ನು ಅವಲಂಬಿಸಿ ಅರ್ಥ ಮೂಡುವಾಗ ಪಾಂಡಿ ಅಂದರೆ ನೌಕೆ, ಪಾಂಡ್ಯಾಲ ಬಂದರು. ಬಂದರು ಎಂದರೆ ಕಡಲ ತೀರದಲ್ಲಿ ಅಥವಾ ನದಿಯ ದಡದಲ್ಲಿ ನೌಕೆಗಳು ತಂಗುವ ಸ್ಥಳವಷ್ಟೇ. ಆಲ ಎಂದರೆ ನೌಕೆಗಳು ನಿಲ್ಲುವ ದಡ ಅಥವಾ ದಂಡೆ ಎಂದು ಅನುಮಾನಿಸಬೇಕಾಗುತ್ತದೆ ಎಂದು ಹೇಳಿ ಆಲ ಎಂದು ಕೊನೆಗೊಳ್ಳುವ ಹಲವಾರು ಹೆಸರುಗಳನ್ನು ಉದಾಹರಿಸುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಮಂಗಳೂರನ್ನು ಉದಾಹರಿಸಿದ್ದಾರೆ. ಈ ಊರಿನವರಾರು ಈ ನಗರವನ್ನು ಮಂಗಳೂರು ಎಂದು ಕರೆಯುವುದೇ ಇಲ್ಲ. ತುಳುವಿನಲ್ಲಿ ಅದು ಕುಡಾಲ, ಕುಡಲ, ಕುಡ್ಡ. ಹವಿಕರ ಕನ್ನಡದಲ್ಲಿ ಕೊಡೆಯಾಲ, ಕೊಂಕಣಿಗರ ಮಾತಿನಲ್ಲಿ ಕೋಡಿಯಾಲ, ಮಾಪಿಳ್ಳೆಯವರ ಮಲಯಾಳದಲ್ಲಿ ಮೈಕಾಲು, ಹಿಂದೂಸ್ತಾನಿ ಮಾತನಾಡುವ ಮುಸಲ್ಮಾನರಲ್ಲಿ ಅದು ಕೌಡಲ್, ಕೌಡಲ. ನೇತ್ರಾವತಿ ಮತ್ತು ಪಲಾನೆ ಅಂದ್ರೆ ಫಲ್ಗುಣಿ ನದಿ ಎಂಬೆರಡು ಹೊಳೆಗಳು ಅಲ್ಲಿ ಕೂಡುವುದರಿಂದ ಕನ್ನಡದ ಕುಡಲು ಮತ್ತು ತುಳುವಿನ ಇದೇ ಅರ್ಥದ ಕೂಡೆಲ್ ಎಂಬ ಶಬ್ದಗಳು ಅಲ್ಲೇ ಕುಡಾಲ, ಕುಡಲ ಎಂಬ ಹೆಸರಿನ ಮೂಲವನ್ನು ಹೊಲ ವಿದ್ವಾಂಸರು ರೂಪಿಸಿದ್ದಾರೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಏಕಾರ್ಥ ಭಿನ್ನ ಹೆಸರುಗಳಿಗೆ ಸೇಡಿಯಾಪು ಅವರು ಸೂಕ್ತ ವಿವರಣೆ ನೀಡಿದ್ದಾರೆ. ಪಾಂಡಿ ಶಬ್ದಕ್ಕೆ ಇವರು ನೀಡಿರುವ ಉಪಸಂಹಾರದ ಮಾತು ಇಂತಿದೆ. ಪಾಂಡ್ಯಾಲ ಎಂದರೆ ಪಾಂಡಿಗಳು ತಂಗುವ ದಡ ಎಂಬುದು ಮಂಗಳೂರಿನಂತಹ ದೊಡ್ಡ ಬಂದರಿಗೆ ಮೀಸಲಾದ ಹೆಸರಾದುದರಿಂದಲೂ ನಾನು ನೋಡಿದ ಹಾಯಿ ಹಡಗುಗಳಲ್ಲಿ ಅತಿ ದೊಡ್ಡದಾದ ಕೋಟಿಯೊಡನೆ ಪಾಂಡಿಯೂ ಸಮೀಕರಿಸಬಹುದಾದುದರಿಂದಲೂ ಪಾಂಡಿ ಎಂದರೆ ನಾನು ಕುಂದಾಪುರದಲ್ಲಿ ನೋಡಿದಂತಹ ದೊಡ್ಡ ದೋಣಿಗಳಿಗೆ ಮಾತ್ರ
ಇದ್ದ ಹೆಸರಾಗಿರದೆ ಸಮುದ್ರ ಮಾರ್ಗವಾಗಿ ಸರಕು ಸಾಗಿಸುವ ದೊಡ್ಡ ಹಾಯಿ ಹಡಗುಗಳಿಗೂ ಬಳಕೆಯಾಗುತ್ತಿದ್ದ ಹೆಸರೆಂಬುದರಲ್ಲಿ ಇನ್ನು ಸಂಶಯದ ಲೇಪವೂ ಇಲ್ಲ. ಈ ಲೇಖನದ ಉತ್ತರಾರ್ಧವು ಪಾಂಡ್ಯ ಶಬ್ದದ ಅರ್ಥ ವಿವರಣೆಗೆ ಮೀಸಲಾಗಿದೆ. ಹೀಗೆ ನಮ್ಮೀ ನಾಡಿನಲ್ಲಿ ಒಂದು ಕಾಲದಲ್ಲಿ ಪಾಂಡಿ ಎಂಬ ಶಬ್ದವು ಸರಕು ಸಾಗಿಸುವ ಹಡಗು ಎಂಬರ್ಥದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿತ್ತೆಂಬುದು ತಿಳಿದು ಬಂದ ಪರಿಣಾಮವಾಗಿ ಪಾಂಡ್ಯ ಕುರಿತು ನನ್ನ ಕುತೂಹಲವು ಮತ್ತಷ್ಟು ಅರಳತೊಡಗಿತು. ಏಕೆಂದರೆ ಇತಿಹಾಸ ಪ್ರಸಿದ್ಧವಾದ ಪಾಂಡ್ಯ ಎಂಬ ಶಬ್ದಕ್ಕೂ ಈ ಪಾಂಡಿಗೂ ಏನಾದರೂ ಸಂಬಂಧವಿದ್ದಿರಬೇಕೆಂಬ ಊಹೆ ನನ್ನಲ್ಲಿ ನೆಲೆಗೊಂಡಿತು. ಪಾಂಡ್ಯ ಎಂಬುದು ಪುರಾತನ ಕಾಲದ ತಮಿಳುನಾಡಿನ 3 ದೇಶಗಳಲ್ಲಿ ಪಾಂಡ್ಯ, ಚೇರ, ಚೋಳ ಒಂದು ಅಲ್ಲವೇ? ಪಾಂಡಿಚೇರಿ, ಪಾಂಡಿ ಬಜಾರ್ ಇತ್ಯಾದಿಯಾಗಿ ಪಾಂಡಿಯೊಡಗೂಡಿದ ಸ್ಥಳನಾಮಗಳು ಇಂದೂ ಅಲ್ಲಿವೆ. ಆದ್ದರಿಂದ ತಮಿಳಿನಲ್ಲಿ ಪಾಂಡಿ ಎಂಬುದಕ್ಕೆ ಏನು ಅರ್ಥವಿದೆ ಎಂಬುದನ್ನು ಮೊದಲಾಗಿ ತಿಳಿದುಕೊಳ್ಳುವುದು ಅಗತ್ಯ ಎಂದು ಯೋಚಿಸಿದೆ. ಇದಕ್ಕಾಗಿ ತಮಿಳು ಬಲ್ಲವರ ಸಹಕಾರದಿಂದ ತಮಿಳು ಕೋಶ ಹುಡುಕಿದೆ. ಆದರೆ ಪಾಂಡಿಗೆ ನೌಕೆ ಎಂಬರ್ಥ ಅಲ್ಲಿ ಕಾಣಲಿಲ್ಲ ಮತ್ತು ಪಾಂಡ್ಯ ಶಬ್ದದ ನಿಷ್ಪತ್ತಿಯ ಕುರಿತು ಅವರಿಂದೇನೂ ತಿಳಿದು ಬರಲಿಲ್ಲ ಎಂಬ ಅಭಿಪ್ರಾಯ ಮೊದಲಿಗೆ ವ್ಯಕ್ತಪಡಿಸಿದ್ದಾರೆ. ಸತತ ಪ್ರಯತ್ನದಿಂದ ಪಡ್ಕೊಂಡ ಉತ್ತರದ ಸಾರಾಂಶವನ್ನು ಹೀಗೆ ದಾಖಲಿಸಿದ್ದಾರೆ. ಪಾಂಡ್ಯ ಎಂಬ ಶಬ್ದದ ನಿಷ್ಪತ್ತಿ ಅಗಮ್ಯ. ಪಾಂಡಿ ಬಜಾರ್ ಎಂಬುದರ ಅರ್ಥ ತಿಳಿಯುವುದಿಲ್ಲ. ಪಾಂಡಿಚೇರಿ ಎಂಬುದು ಪಾಶ್ಚಾತ್ಯರು ಹಾಕಿದ ಹೆಸರು. ಆ ಸ್ಥಳಕ್ಕೆ ಊರವರು ಇಟ್ಟ ಹೆಸರು ಪುದುಚೇರಿ. ಆದರೂ ಫಲ ಬೀಳದೆ ಪ್ರಯತ್ನ ಮುಂದುವರಿಸಿ ಪಾಂಡಿಚೇರಿ ಎಂಬುದಕ್ಕೆ ಸೂಕ್ತವಾದ ಉತ್ತರ ಹುಡುಕಿದ್ದಾರೆ. ಪಾಂಡಿ ಎಂಬುದು ಸರಕು ಸಾಗಣೆ ಮಾಡುವ ದೊಡ್ಡ ಹಡಗು ಎಂಬುದನ್ನು ತಿಳಿದ ಇವರು ಪಾಂಡಿಚೇರಿಯು ಪೂರ್ವ ಕರಾವಳಿ ಸಮುದ್ರದಲ್ಲಿರುವ ನಗರ ಎಂಬುದನ್ನು ಗ್ರಹಿಸಿದರು. ಚೇರಿ ಎಂಬುದಕ್ಕೆ ಕೇರಿ, ಹಳ್ಳಿ ಎಂಬ ಅರ್ಥವನ್ನು ಕಂಡುಕೊಂಡು ಪಾಂಡಿ ಮತ್ತು ಚೇರಿ ಕೂಡಿ ಪಾಂಡಿಚೇರಿ ಆಗಿದೆ ಎಂಬ ಅಭಿಪ್ರಾಯ ತಳೆದರು. ಇದರ ಅರ್ಥ ನೌಕೆಗಳನ್ನು ನಡೆಸುತ್ತಿದ್ದವರು ವಾಸಿಸಿದ್ದ ಸ್ಥಳ. ಸಂಗಮ್ ಸಾಹಿತ್ಯದಲ್ಲಿ ಮೊದಲ ಪಾಂಡ್ಯ ರಾಜ ಸಮುದ್ರ ಪೂಜೆಯನ್ನು ಮಾಡಿ ಸಮುದ್ರ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದ ಎಂಬ ಮಾತಿದೆ. ಈ ಆಧಾರದಲ್ಲಿ ಪಾಂಡ್ಯ ರಾಜ್ಯ ವಂಶಕ್ಕೆ ಸಮುದ್ರದೊಂದಿಗೆ ಇದ್ದ ಸಂಬಂಧವನ್ನು ಗುರುತಿಸಿ ಪಾಂಡ್ಯ ರಾಜ್ಯ ಒಂದೊಮ್ಮೆ ನೌಕಾಧಿಪತಿಯಾಗಿದ್ದ, ಇಲ್ಲವೇ ನೌಕಾ ನಡೆಸುವವರ ರಾಜನಾಗಿದ್ದ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಲ್ಲೂ ಸಹ ಪಾಂಡ್ಯರಾಜನಿಗೂ ಸಮುದ್ರದೊಂದಿಗೆ ಇದ್ದ ಸಂಬಂಧವನ್ನು ತೋರಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪಾಂಡ್ಯ ಎಂಬ ದೊಡ್ಡ ಸರಕು ಸಾಗಿಸುವ ಹಡಗು ಎಂಬರ್ಥದಲ್ಲಿ ದಕ್ಷಿಣ ಭಾರತದಾದ್ಯಂತ ಪ್ರಚಲಿತವಾಗಿತ್ತು ಎಂದು ಸೇಡಿಯಪ್ಪ ಅವರು ಹೇಳುತ್ತಾರೆ. ಇದನ್ನು ಬಹಳ ದೀರ್ಘವಾಗಿಯೇ ಚರ್ಚಿಸಿದ್ದಾರೆ. ಪಾಂಡ್ಯ ಶಬ್ದ ಅಥವಾ ಪದವು ತಮಿಳಿನಲ್ಲಿ ಪಾಂಡಿಯ ಎಂದಿರುವುದನ್ನು ಎತ್ತಿ ತೋರಿಸಿದ್ದಾರೆ. ಕೊನೆಯಲ್ಲಿ ನೌಕಾಧಿಪತಿಗಳಾಗಿದ್ದ ಪಾಂಡಿಯರು ಎಂದರೆ ಪಾಂಡ್ಯರು ಪುರಾತನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲೊಂದು ಪ್ರಬಲವಾದ ರಾಜ್ಯವನ್ನು ಕಟ್ಟಿ ಚಂದ್ರವಂಶದ ಕ್ಷತ್ರಿಯರೆಂದು ಗೌರವಿಸಲ್ಪಟ್ಟಿರುವುದರಲ್ಲಿ ಆಶ್ಚರ್ಯವಾಗಲಿ ಅನೌಚಿತ್ಯವಾಗಲಿ ಕಂಡುಬರುವುದಿಲ್ಲ ಎಂದು ಹೇಳುತ್ತಾರೆ. ನಂತರ ತುಳುನಾಡಿನ ಹಲವು ರಾಜವಂಶಗಳ ರಾಜರಿಗೂ ಪಾಂಡ್ಯ ಎಂಬ ಹೆಸರಿದ್ದುದನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಾಚೀನ ವಂಶವಾದ ಆಳುಪ, ಕಾರ್ಕಳದ ಭೈರಸ ವಂಶ ಮತ್ತು ಅಜಲರನ್ನು ಉಲ್ಲೇಖಿಸಿದ್ದಾರೆ. ಭೂತಾಳ ಪಾಂಡ್ಯರ ಐತಿಹ್ಯವನ್ನು ಉಲ್ಲೇಖಿಸುತ್ತಾ ಈ ರಾಜವಂಶಗಳಿಗೆ ಸಮುದ್ರದೊಂದಿಗೆ ಇದ್ದ ನೆಂಟನ್ನು ವಿಶೇಷವಾಗಿ ಗುರುತಿಸಿದ್ದಾರೆ. ಗೋವಿಂದ ಪೈಗಳು ತುಳುನಾಡಿನ ಪ್ರಾಚೀನ ವಂಶವಾದ ಆಳುಪರಿಗೂ ಮಧುರೈ ಪಾಂಡ್ಯರಿಗೂ ಸಂಬಂಧವಿತ್ತು, ಇದರಿಂದ ಇವರೂ ಪಾಂಡ್ಯರಾಜರೆಂಬ ಅಭಿಧಾನ ಪಡೆದರು ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ. ಸೇಡಿಯಾಪ ಅವರು ಈ ಅಭಿಪ್ರಾಯವನ್ನು ಅಲ್ಲಗೆಳೆದಿದ್ದಾರೆ. ಸೇಡಿಯಾಪ ಅವರು ಈ ದೀರ್ಘಲೇಖನವನ್ನು ತಮ್ಮ ಮಾಮೂಲು ಶೈಲಿಯಲ್ಲೇ ಸಂಪನ್ನಗೊಳಿಸಿದ್ದಾರೆ. ಈವರೆಗೆ ಸವಿಸ್ತಾರವಾಗಿ ನಿರೂಪಿಸಿದ ಪಾಂಡ್ಯ ಕಥೆಯನ್ನು ಹೀಗೆ ಸಂಕ್ಷೇಪಿಸಬಹುದು. ಅತಿ ಪುರಾತನ ಕಾಲದಿಂದಲೇ ಅಖಿಲ ಭಾರತದಲ್ಲಿ ವ್ಯಾಪಿಸಿದ್ದ ಸಂಸ್ಕೃತ ಭಾಷೆಯಲ್ಲಿ ವ್ಯಾಪಾರದ ಸರಕು ಮರ್ಚೆಂಡೈಸ್ ಅರ್ಥದಲ್ಲಿ ರೂಢವಾಗಿದ್ದ ಭಾಂಡ ಎಂಬ ಶಬ್ದದಿಂದ ಭಾಂಡಿ ಎಂಬುದು ದಕ್ಷಿಣ ಭಾರತದಲ್ಲಿ ನಿಷ್ಪನ್ನವಾಗುವಾಗಲೇ ಪಾಂಡಿ ಎಂದು ಉಚ್ಚರಿಸಲ್ಪಟ್ಟು ನೌಕಾರ್ಥದಲ್ಲಿ ಬಳಕೆ ಬಂದು ಮತ್ತೆ ಅದರಿಂದ ಹುಟ್ಟಿ ಬಂದ ಪಾಂಡಿಯ ಎಂಬ ಶಬ್ದವು ತಮಿಳು ಪಾಂಡಿಯನ್, ತುಳು ಪಾಂಡಿಯೇ ಶೀಘ್ರೋಚ್ಚಾರದಲ್ಲಿ ಪಾಂಡ್ಯ ಎಂದಾಗಿ ಆ ರೂಪದಲ್ಲಿಯೇ ಅದು ಸಂಸ್ಕೃತವನ್ನು ಪ್ರವೇಶಿಸಿತು ಮತ್ತು ಆ ಶಬ್ದವು ಒಂದು ದೊಡ್ಡ ರಾಜವಂಶದ ಹೆಸರಾಗಿ
ಪರಿಣಮಿಸಿದಿಂದಲೋ ಅದು ಶುದ್ಧ ಸಂಸ್ಕೃತ ಶಬ್ದವೆಂದೇ ಭಾವಿಸಲ್ಪಟ್ಟುದರಿಂದಲೋ ಅದರ ಮೂಲಾರ್ಥವು ಕಣ್ಮರೆಯಾಯಿತು. ಈ ಕಿರುಹೊತ್ತಿಗೆಯಲ್ಲಿ ಸಂಪೂರ್ಣ ಓದಿ ಮುಂದುವರಿಯಲ್ಲಿ ನನಗೆ ಮೆಚ್ಚುವುದು ಇವರ ಮನಸ್ಸಿನ ನೇರ ವಿಶ್ಲೇಷಣೆ ಮಾರ್ಗ. ಯಾವುದನ್ನು ಪ್ರಮಾಣವೆನ್ನುತ್ತಾರೆ, ಎಂಥ ದೊಡ್ಡವರ ವಾದ ತೀರ್ಮಾನಗಳನ್ನು ಏಕೆ ನಿರಾಕರಿಸುತ್ತಾರೆ ಎಂಬುದನ್ನು ಅವರು ತಿಳಿಸುವ ಮಾರ್ಗ. ಇದರಲ್ಲಿ ಆಕ್ರೋಶವಿಲ್ಲ. ನಿಜವಾದ ವಿದ್ವಾಂಸರ ಸಚ್ಚಾರಿತ್ರವನ್ನು ನಿರ್ದೇಶಿಸುವ ಲೇಖನಗಳಿವು ಎಂದು ವಿ ಸೀತಾರಾಮಯ್ಯ ಅವರು ಬರೆದಿದ್ದಾರೆ. ಕೆಲವು ದೇಶನಾಮೆಗಳು ಗ್ರಂಥ ಕಿರಿದಾಗಿದ್ದರೂ ಇದರಲ್ಲಿ ಅಡಕವಾಗಿರುವ ವಿಷಯಗಳ ವ್ಯಾಪ್ತಿ ಸಾಗರದಷ್ಟು. ಇದನ್ನು ಶ್ರದ್ಧೆಯಿಂದ ಓದಿ ಅರ್ಥ ಮಾಡಿಕೊಂಡವರಿಗೆ ಸೇಡಿಯಾಪು ಅವರ ಅಧ್ಯಯನಶೀಲತೆ ಕೇವಲ ಸಾಹಿತ್ಯ ಪ್ರಕಾರಗಳಿಗಷ್ಟೇ ಸೀಮಿತವಾಗಿರದೆ ಇತಿಹಾಸ ಸಮಾಜಶಾಸ್ತ್ರಗಳವರೆಗೆ ಹರಡಿತ್ತು ಎಂಬ ಅರಿವಾಗುತ್ತದೆ. ಇವರ ಚಿಂತನೆ ಮತ್ತು ಬರಹಗಳಲ್ಲಿ ಒಬ್ಬ ನಿಜವಾದ ಇತಿಹಾಸಕಾರನಲ್ಲಿ ಇರಬೇಕಾದ ವೈಜ್ಞಾನಿಕ ನೆಲೆಗಟ್ಟು ಇದೆ, ನಿಖರತೆ ಇದೆ. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಕ್ಷೇತ್ರದಿಂದ ಇತಿಹಾಸ ಕ್ಷೇತ್ರಕ್ಕೆ ಬಂದ ಇವರು ಒಬ್ಬ ಮಹಾನ್ ಚಿಂತಕ. ಸೇಡಿಯಾಪು ಅವರ ಕಣ್ಣು ಮತ್ತು ಕೈ. ಪುತ್ತೂರು ತಾಲೂಕಿನ ಗ್ರಾಮ ಸೇಡಿಯಾಪುವಿನಲ್ಲಿ 1902ರಲ್ಲಿ ಹುಟ್ಟಿದ ಕೃಷ್ಣ ಭಟ್ಟರು ಹುಟ್ಟಿದೂರಿನಲ್ಲಿ ಇದ್ದುದು ಬಹಳ ಕಡಿಮೆ. ಬಾಲ್ಯದಲ್ಲಿ ಅಜ್ಜನ ಮನೆಯಲ್ಲಿ ವಾಸ ಮತ್ತು ವಿದ್ಯಾಭ್ಯಾಸ. ಗಾಂಧೀಜಿಯವರ ಅನುಯಾಯಿಯಾಗಿ ವೈದ್ಯ ವೃತ್ತಿಗಾಗಿ ಮಂಗಳೂರಿಗೆ ಪಯಣ. ನಡುವೆ ಪತ್ರಕರ್ತರಾಗಿಯೂ ಕಾರ್ಯನಿರ್ವಹಣೆ. ಸ್ವಾಧ್ಯಾಯದಿಂದಲೇ ಗುರಿ ತಲುಪುವ ನಿಷ್ಠೆ. ಮುಂದೆ ಅಧ್ಯಾಪನ ವೃತ್ತಿಯಿಂದಾಗಿ ದೀರ್ಘಕಾಲ ಮಂಗಳೂರಿನಲ್ಲಿ ವಾಸ. ಅಲ್ಲಿಂದಲೇ ವಿದ್ವತ್ ಪ್ರಪಂಚದೊಡನೆ ವ್ಯವಹಾರ, ನಿವೃತ್ತ ಜೀವನ ಕಳೆದದ್ದು ಮಣಿಪಾಲದಲ್ಲಿ ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರ ಆರೋಗ್ಯ ಸಾಮಾನ್ಯ ಸ್ಥಿತಿಯಲ್ಲಿತ್ತು. ದೃಷ್ಟಿ ಸಹ ಸಾಧಾರಣವಾಗಿತ್ತು. ಕೆಲವು ದೇಶನಾಮಗಳು ಗ್ರಂಥದ ಅಚ್ಚಿನ ಕೆಲಸ ಕೊನೆಯ ಹಂತದಲ್ಲಿದ್ದಾಗ ದೃಷ್ಟಿಯ ತೊಂದರೆ ಹೆಚ್ಚಾಯಿತು. ಕೊನೆಗೆ ಒಳಗಣ್ಣು ತೆರೆದೇ ಇತ್ತು, ಹೊರಗಣ್ಣು ಮಾತ್ರ ವಿಶ್ರಾಂತಿ ಪಡೆಯಿತು. ಆಗ ಅನಿವಾರ್ಯವಾಗಿ ಕೈ ಬರಹದ ಕೆಲಸ ನಿಂತಿತು. ಆಗ ಅವರಿಗೆ ಕಣ್ಣಾಗಿ ಮತ್ತು ಕೈಯಾಗಿ ಬಂದವರು ನನ್ನ ಮಿತ್ರರು, ವಿದ್ವಾಂಸರು ಆದ ಪಾದೇಕಲ್ಲು ವಿಷ್ಣು ಭಟ್ಟರು. ಕೃಷ್ಣ ಭಟ್ಟರು ಹೇಳಿದ್ದನ್ನು ಬಹಳ ಶ್ರದ್ಧೆಯಿಂದ ವಿಷ್ಣು ಭಟ್ಟರು ಬರೆದು ಅಚ್ಚಿನ ಮನೆ ಸೇರುವಂತೆಯೂ ಮಾಡಿದರು. ಇದರಿಂದ ಸಾರಸ್ವತ ಲೋಕಕ್ಕೆ ಮಹದು ಉಪಕಾರವಾಯಿತು. ಅವರ ಛಂದೋಗತಿ 1980ರಲ್ಲಿ ಪ್ರಕಟವಾಯಿತು. 1990ರಲ್ಲಿ ತತ್ಯ ದರ್ಶನ ಪ್ರಕಟವಾಯಿತು. ಈ ಕೃತಿ ಇಂಗ್ಲಿಷಿನಲ್ಲಿಯೂ ಆಗಬೇಕೆಂಬುದು ಆಸೆ ಅವರದಾಗಿತ್ತು. ಆದರೆ ಅವರ ಕನ್ನಡವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಪ್ರೌಢಮೆಯಿಂದ ಅನುವಾದ ಮಾಡುವುದು ಸುಲಭದ ಕಾರ್ಯ ಆಗಿರಲಿಲ್ಲ. ಆದರೂ ಸೇಡಿಯಾಪು ಅವರ ಕೊನೆಯ ಆಸೆ ಫಲಿಸಿತು. ಪಾದೇಕಲ್ಲು ನರಸಿಂಹ ಭಟ್ಟರು ಈ ಗ್ರಂಥವನ್ನು ಡಿಸ್ಕವರಿ ಆಫ್ ಫ್ಯಾಕ್ಟ್ಸ್ ಎಂಬ ಹೆಸರಿನಲ್ಲಿ ಇಂಗ್ಲಿಷಿಗೆ ಅನುವಾದ ಮಾಡಿದರು. ಪುಸ್ತಕ ಮುದ್ರಣಗೊಂಡು ಬಿಡುಗಡೆಗೆ ಸಿದ್ಧವಾಯಿತು. ಸೇಡಿಯಾಪು ಅವರಿಗೆ ಮಂಗಳೂರಿನಲ್ಲಿ 1972ರಲ್ಲಿ ಪ್ರಥಮ ಸನ್ಮಾನ ಕಾರ್ಯ ನಡೆದಿತ್ತು. ಆ ನಂತರ ಅವರ ಮಿತ್ರರು ಮತ್ತು ಅಭಿಮಾನಿಗಳು ಪುಸ್ತಕ ಬಿಡುಗಡೆಗೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸೇಡಿಯಾಪು ಅವರ 95ನೇ ಜನ್ಮದಿನವಾದ 8/6/1996ರಂದು ಆಯೋಜಿಸಿದರು. ಪುಸ್ತಕ ಬಿಡುಗಡೆಗೆ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಗಳು ಕಡಲ ಭಾರ್ಗವ ಶಿವರಾಮ ಕಾರಂತರ ಆಧ್ವರ್ಯತನದಲ್ಲಿ ಸೇಡಿಯಾಪು ಅವರ ಮಣಿಪಾಲದ ನಿವಾಸದಲ್ಲಿ ನಡೆದವು. ಸೇಡಿಯಾಪು ಅವರನ್ನೇ ದೃಷ್ಟಿಯಾಗಿಟ್ಟುಕೊಂಡು ಶಿವರಾಮ ಕಾರಂತರು ಒಮ್ಮೆ ಹೇಳಿದ್ದರು, ಪಂಡಿತರೆಂದರೆ ಹೀಗಿರಬೇಕು ಎಂದು. ಅಂತಹ ಪಂಡಿತವರೆಣ್ಯರಿಗೆ ಕನ್ನಡ ಸಾರಸ್ವತ ಲೋಕ ತನ್ನ ನಮನಗಳನ್ನು ಅವರ ನಿವಾಸದಲ್ಲೇ ಸಲ್ಲಿಸಿತ್ತು. ಅದು ಅವರ ಕೊನೆಯ ನಮನ ಎಂಬುದು ಅಲ್ಲಿದ್ದವರು ಯಾರಿಗೂ ತಿಳಿದಿರಲಿಲ್ಲ. ಕಾರಣ ಸಂತೃಪ್ತಿಯಿಂದ ಆ ರಾತ್ರಿ ಮಲಗಿದ್ದವರು ಮರುದಿನ ಮೇಲೇಳಲಿಲ್ಲ. ನಮಸ್ಕಾರ. ಸೇಡಿಯಾಪು ಅವರ ಕುರಿತಾಗಿ ನಮ್ಗೆ ಸಮಗ್ರವಾದ ಒಂದು ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಸಮಯ ಇಲ್ಲದೆ ಹೋದ್ರು ಕೂಡ ಅವರು ಕೊಟ್ಟಂತಹ ಕೊಡುಗೆಯನ್ನ ಕುರಿತು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಸೇಡಿಯಾಪು ಅವರು ಪದ ಮೂಲಗಳಿಗೆ ಇಳಿದು ಆ ಮೂಲಕ ಇತಿಹಾಸದ ಹಲವಾರು ವಿಚಾರಗಳನ್ನ ಹೇಗೆ ಅನಾವರಣಗೊಳಿಸಿದ್ರು,
ಆ ವಿಚಾರವನ್ನ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮಂಗಳೂರಿನ ವಿಚಾರ, ತುಳು ಅನ್ನುವ ಪದ ನಿಷ್ಪತ್ತಿಯ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ನೀವು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರಿ, ಸೇಡಿಯಪ್ಪ ಅವರು ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಮತ್ತೆ ಇತಿಹಾಸದ ಕುರಿತಾಗಿ ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಕೆಲವೊಂದು ಒಂದು ವಿಚಾರವನ್ನ ಮಾತ್ರ ಈ ದಿನದ ಉಪನ್ಯಾಸದಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ, ಅಷ್ಟೊಂದು ವಿಸ್ತಾರವಾಗಿ ವಿಸ್ತೃತವಾದ ಕೊಡುಗೆ ಅವರದು ಅಂತ. ನೀವು ತಿಳಿಸ್ಕೊಟ್ಟಂತಹ ವಿಚಾರ ಸಾಕಷ್ಟು ವಿಸ್ತೃತವಾಗಿದೆ ಸರ್. ಇವರ ಬಗ್ಗೆ ನೀವು ಹೇಳಿದ ಹಂಗೆ ಇನ್ನೂ ಒಂದು ಉಪನ್ಯಾಸ ಅಥವಾ ಒಂದು ದಿನದ ಕಾರ್ಯಾಗಾರ ಮಾಡುವಷ್ಟು ವಿಚಾರ ಇದೆ ಅಂತ ನೀವು ಮಾತಾಡುವಾಗ ಹೇಳಿದ್ರಿ. ಸೊ ಇಲ್ಲಿವರೆಗೂ ನಮಗೆ ಸುದೀರ್ಘವಾದ ಉಪನ್ಯಾಸದಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟ ತಮಗೆ ಅಕಾಡೆಮಿಯ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕೇಳುಗರಿಗೂ ಧನ್ಯವಾದವನ್ನ ತಿಳಿಸ್ತೀನಿ. ಮತ್ತೆ ಆರಂಭದಲ್ಲಿ ನಮಗೆ ಉಪನ್ಯಾಸಕರನ್ನ ಪರಿಚಯ ಮಾಡಿಸಿಕೊಟ್ಟಂತಹ ಡಾಕ್ಟರ್ ಶಿವರಾಮ್ ಅವರು ಇವತ್ತಿನ ಉಪನ್ಯಾಸಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಅವ್ರಿಗೂ ಕೂಡ ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಮತ್ತೆ ಮುಂದಿನ ವಾರದ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ಮಿತಾ ಅವರು ಜೇಮ್ಸ್ ಪ್ರಿನ್ಸೆಪ್ಸ್ ಅವರನ್ನ ಕುರಿತಾಗಿ ಉಪನ್ಯಾಸವನ್ನ ನೀಡಲಿದ್ದಾರೆ. ಮತ್ತೆ ಮುಂದಿನ ಸೋಮವಾರ ಭೇಟಿ ಮಾಡೋಣ. ಧನ್ಯವಾದಗಳು.